कृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीम् आशुदेवाम्। अत उपरिष्टात् द्विलक्षयोजनान्तरगतः भगवान् बृहस्पतिः एकैकं वत्सरम् एकैकस्मिन् राशौ परिवत्सरं प्रचरति। यदि नवक्रस्थः स्यात् प्रायशः ಅನುಕೂಲಃ ಬ್ರಾಹ್ಮಣಕುಲಸ್ಯ. ಇದಾದ ಮೇಲೆ ಅಂದರೆ ಅಂಗಾರಕನ ಮಂಡಲಕ್ಕಿಂತ 2 ಲಕ್ಷ ಯೋಜನದ ಅಂತರದಲ್ಲಿ ಇದ್ದಾನೆ ಅವನು ಭಗವಾನ್ ಬೃಹಸ್ಪತಿ. ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷಗಳ ಕಾಲ ತಿರುಗಿ 12 ರಾಶಿಯಲ್ಲಿ ಪೂರ್ತಿ 12 ರಾಶಿಯನ್ನು ತಿರುಗಿ ಬರುವಾಗ 12 ವರ್ಷ ಆಗ್ತದೆ. ಅದಕ್ಕೆ ಬಾರ್ಹಸ್ಪತ್ಯ ವತ್ಸರ ಅಂತ ಕರೀತಾರೆ. ಬಾರ್ಹಸ್ಪತ್ಯ ವತ್ಸರ ಅಂತಂದರೆ ಬೃಹಸ್ಪತಿಯ 12 ರಾಶಿಗಳ ಸಂಚಾರ. ಇದು ಬಾರ್ಹಸ್ಪತ್ಯ ವತ್ಸರ. ಅವನು ವಕ್ರಸ್ಥನಾಗಿರದಿದ್ದರೆ ಬ್ರಾಹ್ಮಣ ಕುಲಕ್ಕೆ ಅನುಕೂಲನಾಗಿ ಇರ್ತಾನೆ. ಬೃಹಸ್ಪತಿ ಬ್ರಾಹ್ಮಣ ವರ್ಣಕ್ಕೆ ಅಭಿಮಾನಿ. ಅವನು ವಕ್ರನಾಗಿರದಿದ್ದರೆ ಬ್ರಾಹ್ಮಣ ಕುಲಕ್ಕೆ ಅನುಕೂಲ. ತತ ಉಪರಿಷ್ಟಾತ್ ಯೋಜನಲಕ್ಷದ್ವಯಾತ್ ಪ್ರತೀಯಮಾನಃ ಶನೈಶ್ಚರಃ ಏಕೈಕಸ್ಮಿನ್ ರಾಶೌ 30 ಮಾಸಾನ್ ವಿಳಂಬಮಾನಃ ಸರ್ವಾನೇವ ಅನುಪರ್ಯೇತಿ ತಾವದ್ಭಿಃ ಅನುವತ್ಸರೈಃ ಪ್ರಾಯೇಣ ಹಿ ಸರ್ವೇಷಾಂ ಅಶಾಂತಿಕರಃ. ಇನ್ನು ಅದಾದ ಮೇಲೆ 2 ಲಕ್ಷದ ಅಂತರದಲ್ಲಿ 2 ಲಕ್ಷ ಯೋಜನೆಯ ಅಂತರದಲ್ಲಿ ಶನೈಶ್ಚರ ಇದ್ದಾನೆ. ಅವನ ಹೆಸರೇ ಶನೈಶ್ಚರ. ಒಂದೋ ಶನೀಶ್ವರ ಅನ್ನಬೇಕು, ಒಂದೋ ಶನೈಶ್ಚರ. ಶನೈಹಿ ಅಂದರೆ ಸಂಸ್ಕೃತದಲ್ಲಿ ಮೆಲ್ಲಗೆ ಅಂತ ಅರ್ಥ. ಚರ ಅಂದರೆ ಓಡಾಡುವವ, ಶನೈಶ್ಚರ ಅಂದರೆ ಮೆಲ್ಲಗೆ ಕದಲುವವ ಅಂತ ಅರ್ಥ. ಈ ಶನೈಶ್ಚರ ಇದ್ದಾನಲ್ಲ, ಒಂದೊಂದು ರಾಶಿಯಲ್ಲಿ 30 ತಿಂಗಳನ್ನು ಕಳೀತಾನೆ. 30 ತಿಂಗಳನ್ನು ಕಳತಾ ಎಲ್ಲ ಕಡೆಗೆ ಹೋಗ್ತಾನೆ. ಆಗ ಸರ್ವೇಷಾಂ ಅಶಾಂತಿಕರಃ, ಎಲ್ಲರಿಗೂ ಕೂಡ ಮಾನಸಿಕವಾದ ಕಿರಿಕಿರಿಯನ್ನು ಅವನು ಸೂಚಿಸ್ತಾನೆ. ತತ ಉತ್ತರಸ್ಮಾತ್ ಋಷಯಃ ಏಕಾದಶ ಲಕ್ಷ ಯೋಜನಾಂತರ ಉಪಲಭ್ಯಂತೆ ಏತೆ ಲೋಕಾನ್ ಸಮನುಭಾವಯಂತಹ ಭಗವತೋ ವಿಷ್ಣೋಃ ಯತ್ ಪರಮಂ ಪದಂ ದಕ್ಷಿಣಂ ಉಪಕ್ರಮಂತಿ. ಇದಾದ ಮೇಲೆ ಅದರ ಉತ್ತರಕ್ಕೆ 11 ಲಕ್ಷ ಯೋಜನ ಅಂತರದಲ್ಲಿ ಸಪ್ತರ್ಷಿ ಮಂಡಲ ಅನ್ನೋದು ಇರುತ್ತೆ. ಪರಮಾತ್ಮನ ಸ್ವರೂಪದ ಬಗೆಗೆ ಪರಿಚಯ ಮಾಡಿಸುವ ವೇದ ಮೊದಲಾದವುಗಳ ಒಂದು ಚಿಂತನೆಯನ್ನು ಜಗತ್ತಿನ ಜನರಿಗೆ ಕೊಡ್ತಾ ಅವರು ಅಲ್ಲಿ ಮೇಲ್ಗಡೆ ಇರ್ತಾರೆ. ಅಥ ತಸ್ಮಾತ್ ಪರತಸ್ತ್ರಯೋದಶ ಲಕ್ಷ ಯೋಜನಾಂತರತಃ ಯತ್ತದ್ವಿಷ್ಣೋ ಪರಮಂ ಪದಮಭಿವದಂತಿ ತತ್ರ ಮಹಾಭಾಗವತಃ ಧ್ರುವಃ ಔತ್ತಾನಪಾದಿಃ ಅಗ್ನಿನಾ ಇಂದ್ರೇಣ ಪ್ರಜಾಪತಿನಾ ಕಾಶ್ಯಪೇಣ ಧರ್ಮೇಣ ಚ ಸಮಕಾಲಯುಗ್ಭಿಃ ಸಬಹುಮಾನಂ ದಕ್ಷಿಣತಃ ಕ್ರಿಯಮಾಣಃ
ಇದಾನೀಮಪಿ ಕಲ್ಪಜೀವಿನಾಂ ಆಜೀವ್ಯ ಉಪಾಸ್ತೆ. ಅದರಿಂದ ಪಕ್ಕಕ್ಕೆ ಮತ್ತೆ 13 ಲಕ್ಷ ಯೋಜನ ಅಂತರದಲ್ಲಿ ಧ್ರುವ ಇದ್ದಾನೆ, ಸಪ್ತರ್ಷಿಗಳ ಬಲಗಡೆಗೆ. ಅಂದರೆ ನಾವು ಇಲ್ಲಿ ಹೀಗೆ ಬಲಗಡೆ ಅಂತ ಹೇಳೋದು. ಆ ಧ್ರುವಲೋಕ ಏನಿದೆ ಅಲ್ಲಿ ಅಗ್ನಿನ ಎಲ್ಲ ದಿಕ್ಪಾಲಕರು, ಅಗ್ನಿಯಿಂದ, ಇಂದ್ರನಿಂದ, ಪ್ರಜಾಪತಿಯಿಂದ, ಕಾಶ್ಯಪನಿಂದ, ಯಮಧರ್ಮನಿಂದ ಕೂಡಿಕೊಂಡು ಕಲ್ಪಾಂತ ಜೀವಿಗಳಿಗೆ ಆಜೀವ್ಯ ಆಸ್ತೆ, ಆಶ್ರಯದಾತೃವಾಗಿ ಇದ್ದಾನೆ. ತಸ್ಯ ಅನುಭಾವ ಉಪವರ್ಣಿತಃ, ಅವನ ಮಹಿಮೆಯನ್ನು ನಾವು ನೋಡಿದ್ದೇವೆ, 4ನೆಯ ಸ್ಕಂಧದಲ್ಲಿ ಗಮನಿಸಿದ್ದೇವೆ. ಸಹಿ ಸರ್ವೇಷಾಂ ಜ್ಯೋತಿರ್ಗಣಾನಾಂ ಗ್ರಹ ನಕ್ಷತ್ರಾದೀನಾಂ ಅನಿಮಿಷೇಣ ಅವ್ಯಕ್ತರಂಹಸ ಭಗವತ ಕಾಲೇನ ಬಂಭ್ರಮ್ಯಮಾಣಾನಾಂ ಸ್ಥಾಣುರಿವ ಅವಷ್ಟಂಭ ಈಶ್ವರೇಣ ವಿಹಿತಃ ಶಶ್ವದವಭಾಸತೆ ಯಥಾ ಮೇಢೀಸ್ತಂಭ ಆಕ್ರಮಣಪಚವಃ ಸಂಯೋಜಿತಾಸ್ತ್ರಿಭಿಃ ಸವನೈಃ ಯಥಾಸ್ಥಾನಂ ಮಂಡಲಾನಿ ಚರಂತಿ. ದೇವರ ಅನುಗ್ರಹದಿಂದ ಸರ್ವೇಷಾಂ ಜ್ಯೋತಿರ್ಗಣಾನಾಂ, ಎಲ್ಲ ನಕ್ಷತ್ರಗಳ ಗ್ರಹಗಳ ಮಧ್ಯದಲ್ಲಿ ಅವನಿರ್ತಾನೆ. ಅನಿಮಿಷೇಣ, ದೇವರು ಅವನನ್ನು ಅಲ್ಲಿ ನಿಲ್ಲಿಸಿದ್ದಾನೆ ಮಧ್ಯಭಾಗದಲ್ಲಿ. ಎಲ್ಲರೂ ಅವನನ್ನು ತಿರುಗಿ ಬರ್ತಾರೆ. ಬೇರೆ ಎಲ್ಲರಿಗೂ ಪದವಿಯಲ್ಲಿ ಬದಲಾವಣೆ ಉಂಟು. ಬೇರೆ ಎಲ್ಲರೂ ಅವರವರು ಮಾಡುವಂತಹ ಕೆಲಸವನ್ನು ಬದಲಾಯಿಸ್ತಾರೆ, ಪದವಿ ಬದಲಾಗತ್ತೆ. ಇವೆಲ್ಲ ಆಗ್ತಾ ಇದ್ದರೂ ಅವನು ಮಾತ್ರ ಸ್ಥಿರವಾಗಿ ನಿಂತಿರ್ತಾನೆ. ಮೇಢೀಸ್ತಂಭ ಆಕ್ರಮಣ ಪಶವಃ ಸಂಯೋಜಿತ ಸ್ತ್ರಿಭಿಃ ಸವನೈಃ ಯಥಾಸ್ಥಾನಂ ಮಂಡಲಾನಿ ಚರಂತಿ. ಹೇಗೆ ಅಂತಂದರೆ, ಈ ಯಜ್ಞದ ನಟ್ಟ ನಡುವೆ ಬಲಿಗಂಬ ಇರುತ್ತೆ, ಯೂಪ ಅಂತ. ಆ ಯೂಪಕ್ಕೆ ಪಶುಗಳನ್ನು ಕಟ್ಟಿರ್ತಾರೆ. 3 ಸವನಗಳಲ್ಲಿ ಕಟ್ಟಿದ ಪಶುಗಳು ಪ್ರಾತಃಸವನದಲ್ಲಿ ಒಂದು ಕಡೆ ಇರುತ್ತೆ, ಅಲ್ಲಿ ಯಜ್ಞವನ್ನು ಮಾಡ್ತಾ ಅದನ್ನು ಬಲಿ ಕೊಡ್ತಾರೆ. ಆಮೇಲೆ ಮಧ್ಯಂದಿನ ಸವನದಲ್ಲಿ ಇನ್ನೊಂದು ಕಡೆಗೆ ಬಂದಿರುತ್ತದೆ, ಅಲ್ಲಿಗೆ ಯೋಗ್ಯವಾದ ಮಧ್ಯಂದಿನ ಸವನದ ಪಶುಗಳು ಬೇರೆ, ಸಾಯಂ ಸವನದ ಪಶುಗಳು ಬೇರೆ. ಆ ಪಶುಗಳನ್ನು ಬಲಿ ಕೊಡ್ತಾರೆ. ಈ ಬಲಿ ಕೊಡೋದು ಕ್ಷತ್ರಿಯರು ಮಾತ್ರ, ಬ್ರಾಹ್ಮಣರಲ್ಲ. ಇವತ್ತೇನಾಗಿದೆ ಪರಿಸ್ಥಿತಿ ಅಂತಂದರೆ, ಬ್ರಾಹ್ಮಣರು ಇಲ್ಲ, ವೇದದಲ್ಲಿ ಯಜ್ಞದ ಬಲಿ, ವೇದದಲ್ಲಿ ವೈದಿಕ ಧರ್ಮವನ್ನು ಚೆನ್ನಾಗಿ ಬೈಯುವವರೆಲ್ಲ ನೀವು ಈ ಹಿಂದೆ ಪಶು ಬಲಿ ಕೊಟ್ಟಿದ್ರಿ ಅಂತ ಅವರು, ಇಲ್ಲ ನಾವು ಕೊಟ್ಟೇ ಇಲ್ಲ ಅಂತ ಹೇಳಿ ಇವರು. ಇಬ್ಬರದರಲ್ಲಿಯೂ ಅಜ್ಞಾನ ಇದೆ. ಮೂರು ತರಹದ ವರ್ಣದವರಿದ್ದಾರೆ. ಬ್ರಾಹ್ಮಣರು ಕೊಡ್ತಿರಲಿಲ್ಲ. ಬ್ರಾಹ್ಮಣರು ಪಶುಬಲಿಯನ್ನು ಕೊಡ್ತಾ ಇರಲಿಲ್ಲ. ಅದಕ್ಕೆ ಪಿಷ್ಟಪಶು ಏನು ಮಾಡಬೇಕಾಗಿಲ್ಲ, ಬ್ರಾಹ್ಮಣರು ಕೊಡಲಿಕ್ಕಿಲ್ಲ ಅಷ್ಟೆ. ಕ್ಷತ್ರಿಯರು ಬಿಡ್ತಾ ಇರಲಿಲ್ಲ, ಅವ್ರು ಮಾಡ್ತಾ ಇದ್ರು. ಅದರಿಂದಾಗಿ ಯಜ್ಞದಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೋ ಅವರ ಅಧಿಕಾರಕ್ಕೆ ತಕ್ಕಂತೆ ಆಚರಣೆ ಅನ್ನೋದಿರುತ್ತೆ. ಇವರು ಆ ಎಲ್ಲ ಮಂತ್ರಗಳಿಗೆ ಬಲಾತ್ಕಾರವಾಗಿ ಬೇರೆ ಅರ್ಥ ಮಾಡೋದು. ಮಾಂಸ ಅನ್ನೋದಕ್ಕೆ ಫಲದ ಸಾರಭಾಗ ಅಂತನೋ ಏನೇನೋ ಅರ್ಥ ಮಾಡೋದು, ಏನೂ ಬೇಕಿಲ್ಲ, ಅದನ್ನು ಯಥಾರ್ಥವಾಗಿ ಮಾಡಬಹುದು. ಇದು ಇರುವಂಥದ್ದು. ಅದರಿಂದ ನಾವು ಮಾಡಬೇಕಿಲ್ಲ, ಹಿಂದೆ ಮಾಡ್ತಾ ಇರಲಿಲ್ಲ. ಆದರೆ ಋಷಿಗಳು ಯಜ್ಞದಲ್ಲಿ ಭಾಗವಹಿಸಿದಾಗ ಸೋಮವನ್ನು ಪಾನ ಮಾಡ್ತಾ ಇರ್ತಿದ್ರು. ಯಾವಾಗಾದರೂ ಒಮ್ಮೆ ರಾಜರ ಜೊತೆಗೆ ಅವರು ಊಟವನ್ನು ಮಾಡ್ತಿದ್ದುಂಟು. ಹಾಗಂತ ಹೇಳಿ ರೆಗ್ಯುಲರ್ ಆಗಿ ಬಾಯಿ ಚಪಲದಿಂದ ಮಾಡಿಕೊಂಡೇನು ತಿಂತಾ ಇರಲಿಲ್ಲ. ಅವಾಗ ಋಷಿಗಳೆಲ್ಲ ಮಾಡ್ಕೊಳ್ಳೋಷ್ಟು ಪುರುಸೊತ್ತೇ ಇರಲಿಲ್ಲ. ದಿನದ ಸುಮಾರು
ಕನಿಷ್ಠ ಪಕ್ಷ ಬಹಳ ಸೊಫೆಸ್ಟಿಕೇಟೆಡ್ ಆಗಿದ್ದರೂ ಎಲ್ಲ ಸೇರಿ 3-4 ಗಂಟೆಗಳ ಕಾಲ ನಮ್ಮ ಊಟದ ತಯಾರಿ ಇರುತ್ತೆ. ಆದರೆ ಇದು ಯಾವುದೂ ಕೂಡ ಅವಾಗ ಇರ್ತಿರಲಿಲ್ಲ, ಅದಕ್ಕೆ ಬೇರೆ ಜನ. ಈ ಹಿನ್ನೆಲೆಯಲ್ಲಿ 3 ಸವನಗಳಲ್ಲಿ ಪ್ರಾತಃ ಸವನ, ಮಧ್ಯಂದಿನ ಸವನ, ಸಾಯಂ ಸವನದಲ್ಲಿ ಪಶುಗಳ ಬಲಿ ಇರ್ತಿತ್ತು. ಆ ಯೂಪ ಬಲಿಗಂಬ ಇರ್ತಿತ್ತಲ್ಲ, ಆ ಬಲಿಗಂಬದಲ್ಲಿ ಸಾಯಂ ಸವನದಲ್ಲಿ ಬಲಿ ಕೊಡುವ ಪಶುಗಳ ಸ್ಥಾನ ಬೇರೆ, ಪ್ರಾತಃ ಸವನದಲ್ಲಿ ಬಲಿ ಕೊಡುವ ಪಶುಗಳ ಸ್ಥಾನ ಬೇರೆ. ಅದು ನಟ್ಟ ನಡುವೆ ಒಂದೇ ಕಂಬ ಇರುತ್ತೆ, ಅದರ ಸುತ್ತ ಪ್ರಾಣಿಗಳು ತಿರುಗ್ತಾ ಇರ್ತವೆ. ಹಾಗೆ ಇಲ್ಲಿ ಧ್ರುವ ಗಟ್ಟಿಯಾಗಿ ಸ್ತಂಭದಂತೆ ನಿಂತಿದ್ದಾನೆ. ಧ್ರುವನ ಲೋಕ, ಧ್ರುವ ಮಂಡಲ, ಅದರ ಸುತ್ತ ಪಶುಗಳು ಇವೆ. ಪಶುಗಳು ತಿರುಗುವ ಹಾಗೆ ಈ ಎಲ್ಲ ಪದವಿಗಳು, ಬೆಳಕಿನ ಗುಂಭಗಳು ಎಲ್ಲ ತಿರುಗ್ತಾ ಇವೆ ಅಂತ ಉದಾಹರಣೆ ಕೊಟ್ಟರು. ಅದಕ್ಕಿಷ್ಟು ಹೇಳಬೇಕಾಯಿತು. ಏವಂ ಭಗಣ ಗ್ರಹಾದಯ ಏತಸ್ಮಿನ್ ಅಂತರ್ಬಹಿರ್ಯೋಗೇನ ಕಾಲಚಕ್ರ ಆಯೋಜಿತಾ ಧ್ರುವಮೇವ ಅವಲಂಬ್ಯ ವಾಯುನಾ ಉದೀರ್ಯಮಾಣಾ ಆಕಲ್ಪಾಂತಂ ಪರಿತಕ್ರಮಂತಿ. ಅದರಿಂದ ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಕೂಡ ಕಾಲಚಕ್ರದಲ್ಲಿ ಆಯೋಜಿತವಾಗಿ ಧ್ರುವನನ್ನೇ ಸುತ್ತುವರಿದು ಬರ್ತಾ ಇರ್ತವೆ. ಅದರಿಂದಾಗಿ ಬೇಂದ್ರೆಯವರು ಇದನ್ನು ಹೇಳ್ತಾ ಇದ್ದರು. ನಮ್ಮಲ್ಲಿ ಲೆಕ್ಕ ಮಾಡುವಾಗ ಸೂರ್ಯಮಂಡಲವನ್ನು ಕೇಂದ್ರವಾಗಿಟ್ಟುಕೊಂಡು, ಭೂಮಂಡಲವನ್ನು ಕೇಂದ್ರವಾಗಿಟ್ಟುಕೊಂಡು ನಾವಿವತ್ತು ಭೂಗೋಳ ಖಗೋಳಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಧ್ರುವಮಂಡಲವನ್ನು ಲೆಕ್ಕಾಚಾರ ಇಟ್ಕೊಂಡು ಬರೀಬೇಕು ಅಂತ ಭಾಗವತದಲ್ಲಿ ಆ ಮಾತಿದೆ. ಅಲ್ಲ, ಭಾಗವತ ನೋಡಿ ಹೇಳಿದ್ದು. ನಭಸಿ ಯಥಾ ಮೇಘಾ ಶೇನಾದಯೋ ವಾಯುವಚಾ ಕರ್ಮಸಾರಥಯ ಪರಿವರ್ತಂತೆ. ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ. ಆಕಾಶ ಇರುತ್ತೆ, ಮೋಡಗಳು, ಹಕ್ಕಿಗಳು ವಾಯುವಶವಾಗಿ ತಿರುಗ್ತಾ ಇರ್ತವೆ. ಏವಂ ಜ್ಯೋತಿರ್ಗಣಾ ಪ್ರಕೃತಿ ಪುರುಷ ಸಂಯೋಗಾನುಗೃಹೀತ ಕರ್ಮ ನಿರ್ಮಿತ ಗತಯ ಭುವಿ ನಪತಂತಿ. ಮೋಡ ತಿರುಗಾಡುವಾಗ ನಕ್ಷತ್ರ ಸಂಚಾರ, ನಕ್ಷತ್ರದ ಬೆಳಕಿನ ಸಂಚಾರ, ನಕ್ಷತ್ರಗಳ ಸ್ಥಿತಿ ಅಂತರಾಳದಲ್ಲಿ ಇವುಗಳೆಲ್ಲ ಇರುವಾಗ ಕೆಳಗಡೆ ಬೀಳಲ್ಲ. ಹೇಗೆ? ಪ್ರಕೃತಿ ಮತ್ತು ಪುರುಷರ ದಯೆ ಅಷ್ಟೇ, ಲಕ್ಷ್ಮೀನಾರಾಯಣರ ಸಂಕಲ್ಪ, ಅದು ಬಿಟ್ಟಿನ್ನೇನಿದೆ? ಕೇಚನ ಏತಜ್ಯೋತಿರನೀಕಂ ಶುಂಶುಮಾರ ಸಂಸ್ಥಾನಸ್ಯ ಭಗವತೋ ವಾಸುದೇವಸ್ಯ ಯೋಗಧಾರಣಾಯಾಮ್ ಅನುವರ್ಣಯಂತಿ. ಕೆಲವರು ಇಡೀ ಖಗೋಳ ಮಂಡಲ ಏನಿದೆ ಅದು ಶುಂಶುಮಾರ ಸಂಸ್ಥಾನಸ್ಯ ಪರಮಾತ್ಮನ, ಶುಂಶುಮಾರ ರೂಪಿ ಪರಮಾತ್ಮನ ಪುಚ್ಛದೇಶದಲ್ಲಿದೆ ಅಂತ ಹೇಳ್ತಾರೆ. ಆ ಪುಚ್ಛದೇಶದ ಚಿಂತನೆ ಬರಬೇಕು ಅಂತ ಹೇಳಿದರೆ ಈ ರೀತಿ ಅದನ್ನು ಚಿಂತನೆ ಮಾಡಬೇಕು. ಯಸ್ಯ ಪುಚ್ಛಾಗ್ರೆ ಅವಾಕ್ಷಿರಸಃ ಕುಂಡಲೀಭೂತ ದೇಹಸ್ಯ ಧ್ರುವ ಉಪಕಲ್ಪಿತಃ. ಶುಂಶುಮಾರ ರೂಪಿ ಪರಮಾತ್ಮ ಇದ್ದಾನೆ, ಅವನ ಮೋರೆ ಕೆಳಗಡೆ ಇದೆ, ಅವನ ಹಿಂಭಾಗ ಅಂದರೆ ಬಾಲ ಮೇಲ್ಗಡೆ ಇದೆ. ಅಲ್ಲಿ ಮೇಲ್ಗಡೆ ಬಾಲದ ತುತ್ತ ತುದಿಯಲ್ಲಿ ಧ್ರುವ ಇದ್ದಾನೆ. ಲಾಂಗೂಲೆ ಪ್ರಜಾಪತಿರಗ್ನಿ, ಅವನ ಬಾಲದ ಸ್ವಲ್ಪ ಕೆಳಗಡೆ ಅಗ್ನಿ ಇದ್ದಾನೆ, ಇಂದ್ರ, ಧರ್ಮ ಮತ್ತು ವರುಣ. ಪುಚ್ಛಮೂಲೆ ಧಾತಾ ವಿಧಾತಾ ಚ. ಪುಚ್ಛಮೂಲದಲ್ಲಿ ಅಂದರೆ ಬಾಲ ಬೆನ್ನಿಗೆ ಜೋಡಣೆ ಆಗಿರುತ್ತಲ್ಲ ಆ ಜಾಗದಲ್ಲಿ ಧಾತೃ ಮತ್ತು ವಿಧಾತೃ. ಕಟ್ಯಾಂ ಸಪ್ತರ್ಷಯ, ಅವನ ಕಟಿಭಾಗದಲ್ಲಿ 7 ಋಷಿಗಳು. ತಸ್ಯ ದಕ್ಷಿಣಾವರ್ತ ಕುಂಡಲೀಭೂತ ಶರೀರಸ್ಯ ಯಾನಿ ಉದಗಯನಾನಿ ದಕ್ಷಿಣ ಪಾರ್ಶ್ವೇ ನಕ್ಷತ್ರಾಣಿ ಉಪಕಲ್ಪಯಂತಿ. ಅವನ ಬಲಭಾಗದಲ್ಲಿ ನಕ್ಷತ್ರಗಳು, ದಕ್ಷಿಣಾಯನದಲ್ಲಿ ಇರತಕ್ಕಂಥದ್ದು ಎಡಭಾಗದಲ್ಲಿ. ಯಥಾ ಶುಂಶುಮಾರಸ್ಯ ಕುಂಡಲಾಭೋಗ ತನ್ನಿವೇಶಸ್ಯ
ಪಾರ್ಶ್ವಯೋಃ ಉಭಯೋಃ ಅಪಿ ಅವಯವಾಃ ಸಮಸಂಖ್ಯಾಃ ಭವಂತಿ. ಈ ಚೇಳಿನ ರೂಪದ ಶಿಂಶುಮಾರನ ಎಡಗಡೆಯ ಮತ್ತು ಬಲಗಡೆಯ ನಕ್ಷತ್ರಗಳು, ಬೆಳಕಿನ ಗುಂಭಗಳು ಸಮಾನವಾದ ಸಂಖ್ಯೆಯಲ್ಲಿ ಇರುತ್ತದೆ. ಪೃಷ್ಠೇತು ಅಜವೀತಿ ಆಕಾಶಗಂಗಾ ಚ ಉದರತಃ ಪುನರ್ವಸು ಪುಷ್ಯೌ ದಕ್ಷಿಣವಾಮಯೋ ಶ್ರೋಣ್ಯೋ ಆರ್ದ್ರ ಆಶ್ಲೇಷ ಚ. ಅವನ ಬೆನ್ನಿನಲ್ಲಿ ಅಜವೀಥಿ ಅಂತ ಕರೀತಾರೆ, ದೇವತೆಗಳ ಮಾರ್ಗ. ಆಕಾಶಗಂಗಾ ಅವನ ಹೊಟ್ಟೆಯಲ್ಲಿ ಬರುತ್ತೆ ಅಂತ ಚಿಂತನೆ ಮಾಡಿದರೆ ಎಡಗಡೆ ಬಲಗಡೆ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ. ಅವನ ಕಟಿಪ್ರದೇಶದ ಎಡಗಡೆ ಬಲಗಡೆ ಆರ್ದ್ರ ಮತ್ತು ಆಶ್ಲೇಷ. ಅವನ ಬಲಗಡೆ ಮತ್ತು ಎಡಗಡೆಯ ಪಾದದ ಹತ್ತಿರ ಅಭಿಜಿತ್ ಮತ್ತು ಉತ್ತರಾಷಾಢ. ಆಮೇಲೆ ದಕ್ಷಿಣ ಮತ್ತು ವಾಮ ನಾಸಿಕಯೋಹೋ, ಅವನ ಮೂಗಿನ ಹೊರಳೆಯ ಆಚೆ ಈಚೆ ಶ್ರವಣ ಪೂರ್ವಾಷಾಢ. ಬಲಗಡೆ ಮತ್ತು ಎಡಗಡೆಯ ಕಣ್ಣಿನ ಆಚೆ ಈಚೆ ಧನಿಷ್ಠ ಮತ್ತು ಮೂಲ. ಬಲಗಿವಿಯ ಎಡಗಿವಿಯ ಕಡೆಗೆ ಮಖ ಮೊದಲಾದ ಅಷ್ಟನಕ್ಷತ್ರಗಳು. ದಕ್ಷಿಣಾಯನಾನಿ ದಕ್ಷಿಣ ಪಾರ್ಶ್ವ ಪಂಕ್ತಿಷು ಯುಂಜೀತ ತಥೈವ ಮೃಗಶೀರ್ಷಾದೀನಿ ಉದಗಯನಾನಿ. ಮೃಗಶೀರ್ಷ, ಮಾರ್ಗಶೀರ್ಷ ಮಾಸದ ಇದು ನಕ್ಷತ್ರ ಮೂಲ ಮೊದಲಾದವುಗಳು ದಕ್ಷಿಣ ಪಾರ್ಶ್ವದಲ್ಲಿ ಇರ್ತದೆ. ಶತಭಿಷಗ್ ಜ್ಯೇಷ್ಠೆ ಸ್ಕಂಧಯೋ, ಶತಭಿಷಗ್ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ಅವನ ಸ್ಕಂಧದ ಜಾಗದಲ್ಲಿ ಇದೆ, ಬಲಗಡೆ ಎಡಗಡೆ. ಉತ್ತರಾಹನೌ ಅಗಸ್ತ್ಯ, ಅವನ ಕೆಳತುಟಿಯ ಹತ್ತಿರ ಅಗಸ್ತ್ಯ. ಮತ್ತು ಯಮ ಮುಖದಲ್ಲಿ ಅಂಗಾರಕ, ಶನೈಶ್ಚರ ಗುಹ್ಯ ಭಾಗದಲ್ಲಿ. ಕೆಲವರು ಇವನಿಗೆ ಎಷ್ಟು ಕಾಮ ಇದೆ ಅಂತ ನೋಡುವಾಗ ಶನೈಶ್ಚರನನ್ನು ಚಿಂತನೆ ಮಾಡ್ತಾರೆ. ಯಾಕೆ ಅಂದರೆ ಈ ಹಿನ್ನೆಲೆ ಇದೆ ಅಂತ. ಇನ್ನು ಅವನ ಮುಖದಲ್ಲಿ ದುರ್ಭಾಷಣನೋ ಸುಭಾಷಣನೋ ಅಂತ ನೋಡಲಿಕ್ಕೆ ಅಂಗಾರಕನನ್ನು ಚಿಂತನೆ ಮಾಡ್ತಾರೆ. ಇನ್ನು ಸರ್ವಗ್ರಾಹಿ ಸಾಮರ್ಥ್ಯ ಏನಿದೆ ಅದು ಹೇಗಿದೆ ಅಂತ ಹೇಳುವಾಗ ಅವರು ಏನು ಚಿಂತನೆ ಮಾಡ್ತಾರೆ? ಅಗಸ್ತ್ಯನ ಸ್ಥಾನವನ್ನು ಚಿಂತನೆ ಮಾಡ್ತಾರೆ. ಕಕುದಿ ವಕ್ಷಸಿ ಆದಿತ್ಯ, ಅವನ ಈ ಭಾಗ ಹಿಂಕತ್ತು, ಆ ಹಿಂಗತ್ತಿನಲ್ಲಿ ಆದಿತ್ಯನನ್ನು ಚಿಂತನೆ ಮಾಡ್ತಾರೆ. ಆದಿತ್ಯ ಹೇಗಿದ್ದಾನೆ ಅನ್ನೋದನ್ನು ನೋಡಿಕೊಂಡು ಅವನ ಇಡೀ ಬೆನ್ನುಹುರಿಯ ಬಲ ಹೇಗಿದೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಇದನ್ನು ಮುಂಬೈನ ಒಬ್ಬರು ಪ್ರಖ್ಯಾತ ಜ್ಯೋತಿಷ್ಕರು ಈ ರಹಸ್ಯದ ಒಂದು ಸುಳಿವನ್ನು ಕೊಟ್ಟಿದ್ದು. ನಾನು ಅವ್ರನ್ನ ಕೇಳಿದ್ದೆ, ಅಲ್ಲ, ದೇಹದ ಲಕ್ಷಣವನ್ನು ಹೇಗೆ ಯೋಚನೆ ಮಾಡೋದು? ಶಾಸ್ತ್ರಗಳಲ್ಲಿ ಲಕ್ಷಣವನ್ನು ಹೇಳ್ತಾರೆ, ಇಷ್ಟು ಲಕ್ಷಣ ಇದ್ದರೆ ಇವನು ಈ ತರಹದ ಪುರುಷ ಅಂತ ಹೇಳಿ. ಈ ಲಕ್ಷಣವನ್ನು ಹೊಂದಿದ್ರೆ, ಈ ಲಕ್ಷಣವನ್ನು ಒಳ್ಳೆಯ ಲಕ್ಷಣಗಳನ್ನು ಹೊಂದಿದ್ದಾನೆ ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗೊತ್ತಾಗುತ್ತಾ? ಅದಕ್ಕೆ ಅವ್ರು ಹೇಳಿದ್ರು, ಏನೇ ಆದರೂ ಜ್ಯೋತಿಷ್ಶಾಸ್ತ್ರ ಅನ್ನೋದು ದೈಹಿಕ ಲಕ್ಷಣವನ್ನು ಹೇಳುತ್ತೆ. ಆ ದೈಹಿಕ ಲಕ್ಷಣ ಆತ್ಮಿಕವಾದ ಎತ್ತರವನ್ನು ಹೇಳುತ್ತೆ ಅನ್ನೋದು ಒಂದು ಸ್ವಲ್ಪ ಡೌಟು. ಆದರೂ ಇದನ್ನು ಯೋಚನೆ ಮಾಡಿದರೆ ಭಾಗವತದ ಪಂಚಮಸ್ಕಂಧದ 22ನೇ ಅಧ್ಯಾಯದ ಈ ಶುಂಶುಮಾರ ರೂಪಿ ಪರಮಾತ್ಮನ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ನಕ್ಷತ್ರಗಳಿದೆ ಅನ್ನೋದನ್ನು ಚಿಂತನೆ ಮಾಡಿದರೆ, ಈ ಗ್ರಹದ ಜಾತಕದಲ್ಲಿ ಇವನು ಹೇಗಿದ್ದಾನೆ, ಅಂಗಾರಕ ಎಲ್ಲಿದ್ದಾನೆ, ಗಟ್ಟಿಯಾಗಿದ್ದಾನ ಅಂತ ನೋಡಿಕೊಂಡು ಅವನ ದೈಹಿಕ ಲಕ್ಷಣವನ್ನು ಚಿಂತನೆ ಮಾಡಿ ಅವನ ಮಾನಸಿಕ ಎತ್ತರವನ್ನು ಗುರುತಿಸಬಹುದು. ನಾನು ಪೂರ್ತಿ ಟ್ರೈ ಮಾಡಿಲ್ಲ ಅಂದರು ಅವರು. ಹೀಗಾಗಿ ಬಹಳ ಇದು ಹೊಸ ಆಯಾಮವನ್ನು ಕೊಟ್ಟುಬಿಡುತ್ತೆ. ಇದು ಹೊಸ ಆಯಾಮವನ್ನೇ ಕೊಡುತ್ತೆ. ಇನ್ನು ಹೃದಯೇ ನಾರಾಯಣ,
ಹೃದಯದಲ್ಲಿ ನಾರಾಯಣ, ಅವನ ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ. ಶಿಂಶುಮಾರನ ನಾಸಾಭ್ಯಾಂ ಉಶನಾಹ, ಅವನ ಈ ಎಡಬಲ ಹೊರಳೆಗಳಲ್ಲಿ ಶುಕ್ರ ಇದ್ದಾನೆ. ಅವನ ಎರಡು ಎದೆಭಾಗದಲ್ಲಿ ಅಶ್ವಿದೇವತೆಗಳಿದ್ದಾರೆ. ಪ್ರಾಣಾಪಾನದಲ್ಲಿ ಬುಧ ಇದ್ದಾನೆ. ಗಳೆ ರಾಹು ಕೇತವ ಸರ್ವಾಂಗೇಶು, ಕೇತು ಸಂಜ್ಞಕರಾದ ಅನೇಕ ದೇವತೆಗಳ ಸಮೂಹ, ಅದಕ್ಕೆ ಕೇತವ ಅಂತ ಬಹುವಚನ ಅಂತ ಹೇಳ್ತಾರೆ. ಎಲ್ಲ ಅಂಗಗಳಲ್ಲಿ ರೋಮಸು ಸರ್ವೇ ತಾರಕಾಗಣಾಹ, ರೋಮಗಳಲ್ಲಿ ಎಲ್ಲ ತಾರೆಗಳು, ಅಶ್ವಿನ್ಯಾದಿ ತಾರೆಗಳು, ಮನಸ್ಸಿನ ಮೇಲೆ ಪರಿಣಾಮ ಬೀರುವ ತಾರೆಗಳು, ಬೀರದ ತಾರೆಗಳು ಎಲ್ಲವೂ ಇದೆ ಅಂತ ಚಿಂತನೆ ಮಾಡಬೇಕು. ಏತದು ಹೈವ ಭಗವತ್, ಇದು ಚಿಂತನೆ ಮಾಡಿದರೆ, ಇದನ್ನು ಚಿಂತನೆ ಮಾಡಿದರೆ ಲೌಕಿಕ ಫಲ ಹೊಂದಿದೆ. ಜ್ಯೋತಿಷದಲ್ಲಿ ಹೊಸ ಹೊಸ ಹೊಳಹು ಬೆಳೆಯುತ್ತೆ ಇದನ್ನು ಯೋಚನೆ ಮಾಡಿದರೆ. ನಮಗೆ ಜ್ಯೋತಿಷದ ಫಲ ಏನು ಸಿಗಬೇಕಾಗಿಲ್ಲ, ನಮಗೇನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಆ ಹೊಳಹು ಏನು ಬೇಡ ಅಂತ ಹೇಳಿದರೆ ಇದರಲ್ಲಿ ನಿರ್ವಿಘ್ನವಾಗಿ ಸಂಚಾರ ಮಾಡುವಂತಹ ಒಂದು ಬುದ್ಧಿ ಬರುತ್ತೆ, ಒಂದು ಶಕ್ತಿ ಸಿದ್ಧಿ ದೇವರು ಆಮೇಲೆ ಕೊಡ್ತಾನೆ. ಏತದು ಹೈವ ಭಗವತೋ ವಿಷ್ಣೋ ಸರ್ವದೇವತಾಮಯಂ ಸೂರ್ಯಾದೀನ್ ಸರ್ವದೇವತಾಮಯಂ ರೂಪಂ ಅಹರಹ ಸಂಧ್ಯಾಯಾಂ ಪ್ರಯತಃ ನಿರೀಕ್ಷಮಾಣಃ ಉಪತಿಷ್ಠೇತ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅಯನಾಯ ಅನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಇತಿ. ಬೆಳಗ್ಗೆ ಮತ್ತು ಸಂಜೆ ಆಗಸದ ಮುಂದೆ ನಿಂತುಕೊಂಡು ಶಿಂಶುಮಾರನನ್ನು ಹೀಗೆ ಚಿಂತನೆ ಮಾಡಬೇಕು. ಏನು? ನಮೋ ನಮೋ ಜ್ಯೋತಿರ್ಲೋಕಾಯ, ಬೆಳಕಿಗೆ ಬೆಳಕೇ ನಿನಗೆ ನಮಸ್ಕಾರ. ಕಾಲಾಯನಾಯ, ನಾವು ಏನು ಕಾಲ ಅಂತ ಚಿಂತನೆ ಮಾಡ್ತೇವೆ ಅವುಗಳ ಆಶ್ರಯ. ಅನಿಮಿಷಾಂ ಪತಯೇ, ದೇವತೆಗಳ ಒಡೆಯನೇ, ಮಹಾಪುರುಷಾಯ ಧೀಮಹಿ. ಇದು ಗಾಯತ್ರಿ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಣಾಂ ಪತಯೇ ಮಹಾಪುರುಷಾಯ ಧೀಮಹಿ ಅಂತನ್ನೋದು. ಇದನ್ನು ಚಿಂತನೆ ಮಾಡಬೇಕು. ಗೃಹರ್ಕ್ಷತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಶ್ಚತಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಮಾಚು ಪಾಪಂ. ಅವನು ಗ್ರಹ, ವೃಕ್ಷ, ತಾರ ಇತ್ಯಾದಿ ದೇವತೆಗಳಲ್ಲಿರುವ ರೂಪ. ಈ ಪರಮಾತ್ಮನ ರೂಪಗಳನ್ನು ಮೂರು ಕಾಲದಲ್ಲಿ ಯಾರು ಸ್ತೋತ್ರ ಮಾಡ್ತಾನೆ, ಯಾರು ನಮಸ್ಕಾರ ಮಾಡ್ತಾನೆ, ಅವನ ಮೂರು ಕಾಲದ ಪಾಪ ನಾಶ ಆಗುತ್ತೆ. ಇತಿ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ 22ಧ್ಯಾಯ. ಹೀಗೆ 22ನೆಯ ಅಧ್ಯಾಯ ಆಗಿದ್ದು. ಇಲ್ಲಿ ನಾವು ಶಿಂಶುಮಾರ ಅಂತಂದರೆ ಏನು ಅಂತ, ಶಿಂಶುಮಾರ ಅಂತಂದರೆ ಕೆಲವರು ಬ್ಲೈಂಡಾಗಿ ಚೇಳು ಅಂತ ಹೇಳೋದಿದೆ. ದೇವರು ಚೇಳಿನ ರೂಪದಲ್ಲಿ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ಶಿಂಶುಮಾರ ಅಂತ ಹೇಳಿ ಚೇಳಿಗೆಲ್ಲ ಹೆಸರಲ್ಲ. ಶಿಂಶುಮಾರ ಅಂತನ್ನೋದಕ್ಕೆ ಚೇಳಿ ತನ್ನ ಮಕ್ಕಳಿಂದ ಕೊಲ್ಲಲ್ಪಡುವುದು ಅಂತ ಕೆಲವರು ಅರ್ಥ ಹೇಳ್ತಾರೆ. ಅದು ಬೇಕಿಲ್ಲ. ತೀಕ್ಷ್ಣವಾಗಿ ಜಗತ್ತನ್ನು ಲೆಕ್ಕಿಸದೆ ವೇಗವಾಗಿ ಸಾಗುವ ಕಾಲವನ್ನು
ಶಿಂಶು ಅಂತ ಕರೀತಾರೆ. ಶಿತವಾದ ಶಿತಾಹ ಅಂಶವಃ ಶ್ವಂಶವಃ ಅಂತ ಆಗೋದಕ್ಕಿಂತ ಶಿಂಶವಃ ಅಂತ ಆಗ್ತದೆ. ತೀಕ್ಷ್ಣವಾದ ಚೂಪಾಗಿರುವ ಬೆಳಕು. ನಾವು ಇದ್ದರೂ ಇಲ್ಲದೆ ಹೋದರೂ, ಯಾರಿದ್ದರೂ ಯಾರಿಲ್ಲದೆ ಹೋದರೂ ವೇಗವಾಗಿ ಕಾಲ ಮುನ್ನಡೆಯುತ್ತೆ. ನಾವು ಈಗ ಯಾವ ಯಾವ ಘಟನೆಯನ್ನು ನೋಡ್ತಾ ಇದ್ದೀವಿ ಅಂಥದ್ದು ಎಷ್ಟು ನೋಡ್ಬಿಟ್ಟಿದೆಯೋ ಅದು. ಬೆಳಕಿನ ಲೋಕಗಳು, ಬೆಳಕು ಬೀರುವ ಗ್ರಹಗಳು ಎಷ್ಟು ನೋಡ್ಬಿಟ್ಟಿದ್ದಾರೆ. ನಾವು ಈಗ ನಾವು ಈ ತನಕ ನೋಡಿರಲಿಲ್ಲ ಅಂತೀವಿ. ಕೊರೋನಾ ಈ ತನಕ ನೋಡಿರಲಿಲ್ಲ, ಏನೋ 1000 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದ ಹಾಗೆ. ನಾವು ಹುಟ್ಟಿ ಕರೆಕ್ಟಾಗಿ 50 ವರ್ಷ ಕೂಡ ಆಗಿರಲ್ಲ. ಈ ಥರದ್ದು ನಾವೇನು ನೋಡೇ ಇಲ್ಲ. ನಮಗೂ ಹೊಸದು, ಜಗತ್ತಿಗೆ ಎಷ್ಟಾಗೋಗಿದೆ. ಕೆಲವರು ಇಡೀ ಪ್ರಪಂಚವನ್ನು ಉದ್ಧರಿಸೋದನ್ನು ತಮ್ಮ ತಲೆಯಲ್ಲಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ, ನಮ್ಮ ತಲೆ ಮೇಲಿದೆ ಅಂತ. ಬೇಕಿಲ್ಲ ಅದು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಕರ್ಮಣ್ಯೇವ ಅಧಿಕಾರ. ದೇವ್ರಿಗೆ ಗೊತ್ತು, ನಮಗಿಂತ ಬುದ್ಧಿವಂತ ಅವನು. ಏನೇನು ಮಾಡಬೇಕು, ಯಾವ್ಯಾವ ಕಾಲದಲ್ಲಿ ಹೇಗೆ ಇರಬೇಕು ಅದೆಲ್ಲ ಅವನಿಗೆ ಗೊತ್ತು. ಅವನ ಮೇಲೆ ಭಾರ ಹಾಕೋದು, ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದು. ಈ ಥರದ ಜಗತ್ತಿನ ಬೆಳವಣಿಗೆ, ನಾಶ ಎಲ್ಲವನ್ನು ಎಷ್ಟು ನೋಡಿಬಿಟ್ಟಿದೆ. ಒಂದು ಊರು, ಒಂದು ಪ್ರದೇಶ, ಅದರ ವೈಭವ, ಆ ಥರದ್ದೆಲ್ಲ ಲೆಕ್ಕವೇ ಇಲ್ಲ. 1-2 ಕ್ಷಣ ಇದ್ದ ಹಾಗೆ ಮಹಾಕಾಲಕ್ಕೆ. ಆ ತರಹದ ಒಂದು ಇದೇನಿದೆ ನಡೆ, ಅದು ಶಿಂಶು. ಅಂತಹ ಕಾಲವನ್ನೂ ಕೂಡ ತನ್ನ ಗಣನೆಯಿಂದ ಒಂದೊಮ್ಮೆ ಮುಗಿಸಿಬಿಡ್ತಾನೆ. ಆ ಹಿನ್ನೆಲೆಯಲ್ಲಿ ಅವನನ್ನು ಶಿಂಶುಮಾರ ಅಂತ ಕರೀತಾರೆ. ನಾವು 16ನೆಯ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ಭಾಷ್ಯ. 16ನೆಯ ಅಧ್ಯಾಯದಲ್ಲಿ ಎರಡಕ್ಕೂ ಸೇರಿಸಿ ವ್ಯಾಖ್ಯಾನ ಬರೆದು ಬಿಟ್ಟಿದ್ರು. ಮೊದಲನೇ ಅಧ್ಯಾಯದಲ್ಲಿ ಕಾಣಿಸಿಕೊಂಡ ಭೂಗೋಳ, ಆಮೇಲೆ ನಂತರದ ಅಧ್ಯಾಯದಲ್ಲಿ ಕಾಣಿಸಿಕೊಂಡ ಭೂಗೋಳ. ಈ ಎಲ್ಲ ಭೂಗೋಳ ಮತ್ತು ಖಗೋಳಗಳಿಗೆ ಸೇರಿಸಿ 4 ಪಂಕ್ತಿಗಳ ಭಾಷ್ಯವನ್ನು ಬರೆದಿದ್ದರು. 4 ಪಂಕ್ತಿ ಅಂದರೆ 2 ಶ್ಲೋಕ. 2 ಶ್ಲೋಕದಲ್ಲಿ ಒಂದು ಶ್ಲೋಕ ಭೂಗೋಳಕ್ಕೆ ಸಂಬಂಧಪಟ್ಟದ್ದು, ಅದನ್ನು ನಾವು ನೋಡಿದೆವು. 7 ದ್ವೀಪಗಳಿವೆ. ಮೊಸರಿನ ಸಮುದ್ರ ಅಂತ ಹೇಳಿದ್ದನ್ನು ಹಾಲು ಅಂತ ಅರ್ಥ ಮಾಡ್ಕೊಳ್ಬೇಕು, ಹಾಲಿನ ಸಮುದ್ರ ಅಂತ ಹೇಳಿದ್ದನ್ನು ಮೊಸರು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ನೋಡಿದೆವು. ಇನ್ನು ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶ್ಲೋಕ ಇದೆ, ಭಾಷ್ಯ. ಅದು ಹೀಗಿದೆ: ರಾಹು ಸೋಮ ರವೀಣಾಂಚ ಮಂಡಲಾದ್ವಿಗುಣೋಕ್ತಿತಾಂ ವಿನೈವ ಸರ್ವಮುನ್ನೇಯಂ ಯೋಜನಾ ಭೇದತೋತ್ರತು. ರಾಹುವಿನ ಮಂಡಲ, ಚಂದ್ರಮಂಡಲ, ಸೂರ್ಯಮಂಡಲ ಇವುಗಳನ್ನು ಅಕ್ಯುರೇಟಾಗಿ ಭಾಗವತ ಹೇಳಲಿಲ್ಲ. ಬಹಳ ಯೋಜನ ದೂರ ಇದೆ ಅಂತ ಅಷ್ಟೇ ಇಟ್ಕೊಳ್ಬೇಕು. ಅದು ಬಿಟ್ಟು ಭಾಗವತದ ಉಳಿದೆಲ್ಲ ಅಂಶಗಳನ್ನು ತಗೊಳ್ಬೇಕು. ಭೂಗೋಳದಲ್ಲಿ 2, ಮೊಸರಿನ ಕಡಲು ಅಂತ ಹೇಳಿದ್ದರಲ್ಲಿ ಹಾಲು, ಹಾಲಿನ ಕಡಲು ಅಂತ ಹೇಳಿದ್ದರಲ್ಲಿ ಮೊಸರು, ಹೀಗೆ ವ್ಯತ್ಯಾಸ ಮಾಡಿಕೊಳ್ಬೇಕು. ಖಗೋಳದಲ್ಲಿ ರಾಹು ಸೋಮ ಸೂರ್ಯ, ರಾಹು ಚಂದ್ರ ಸೂರ್ಯ ಇವರ ಮಂಡಲವನ್ನು ಅಕ್ಯುರೇಟಾಗಿ ಹೇಳಲಿಲ್ಲ. ಮಂಡಲದ ಲೆಕ್ಕ ಅಂತ ಹೇಳಿರ್ಬೇಕು. ಅದಕ್ಕೆ ನಾನು ಬಹಳ ಮಂಡಲ, ಕೆಲವು ಲಕ್ಷ ಮಂಡಲ ದೂರ ಇದೆ ಎಂದೆ. ಯಾಕೆಂದರೆ ಆಚಾರ್ಯರ ತಾತ್ಪರ್ಯ ಆಗಿದೆ. ಇದು ಆಚಾರ್ಯರ ತಾತ್ಪರ್ಯ ಇಲ್ಲದೇನೆ ವಿಷ್ಣು ಪುರಾಣಕ್ಕೂ ಮತ್ತು ಇದಕ್ಕೂ ವಿರೋಧ ಬರುತ್ತೆ ಅಂತ ಹೇಳಿ, ವಿಷ್ಣು ಪುರಾಣಕ್ಕೂ ಮತ್ತು ಭಾಗವತಕ್ಕೂ ವಿರೋಧ ಬರುತ್ತೆ, ಅದರಿಂದಾಗಿ ಈ 2 ಪುರಾಣಗಳ ಕರ್ತೃಗಳು ಬೇರೆ ಬೇರೆ ಅಂತ ಹೇಳಿ ಬಹಳ ದೊಡ್ಡ ದೊಡ್ಡ ಪುರಾತತ್ವ ಶಾಸ್ತ್ರಜ್ಞರು ಅಂದರೆ ಆರ್ಕಿಯಾಲಜಿಸ್ಟ್ಸ್ ಅವರು ಹೇಳ್ತಾರೆ. ಹಾಗಲ್ಲ, ಅದನ್ನು ಸ್ಪಿರಿಟ್ ಮಾತ್ರ ತೆಗೆದುಕೊಳ್ಬೇಕು ಅಂತ ಆಚಾರ್ಯ ಹೇಳಿದ್ದಾರೆ. ಅದರಿಂದಾಗಿ
ಭಾಗವತ ಬರೆದ ವೇದವ್ಯಾಸರು ಯಾರೋ ಅವರೇ ವಿಷ್ಣು ಪುರಾಣವನ್ನು ಬರೆದವರು. ಅದರಲ್ಲಿ ಯಾವ ವಿವಾದವೂ ಇಲ್ಲ ಅಂತ ಹೇಳಿದ್ರು. ಇದನ್ನು 32ನೇ ಶ್ಲೋಕಕ್ಕೆ ಅಂತ ಇಲ್ಲಿ ಹೇಳಿದ್ದು. ಕೆಲವರು ಏನು ಮಾಡ್ತಾರೆ, ಭಾಷ್ಯವನ್ನು ಅಲ್ಲಿಗಲ್ಲಿಗೆ ಬರೀತಾರೆ. ಅಂದರೆ ಉದಾಹರಣೆಗೆ 16ನೇ ಅಧ್ಯಾಯದಲ್ಲಿ ಹೇಳಿದ ಈ ತಾತ್ಪರ್ಯವನ್ನು ಕೆಲವೊಂದು ಕಡೆ ಪ್ರಿಂಟ್ ಇಲ್ಲಿ ಮಾಡಿದ್ದಾರೆ. ಆದರೆ ಆಚಾರ್ಯ ಅಲ್ಲೇ ಹೇಳಿದ್ದಾರೆ. ಈಗ 10ನೇ ಅಧ್ಯಾಯದಲ್ಲಿ ನಿಹತೆ ರುಕ್ಮಿಣಿ ಸ್ಯಾಲೆ ಕಿಂಚಿನ್ನೋವಾಚ ತತ್ವವಿತ್ ರುಕ್ಮಿಣಿ ಬಲಯೋರಾಜನ ಸ್ನೇಹಭಂಗ ಭಯಾಧರಿಹಿ ಅಂತ ಒಂದು ಶ್ಲೋಕ ಉಂಟು. ನಿಹತೆ ರುಕ್ಮಿಣಿ ಸ್ಯಾಲೆ, ಬಲರಾಮ ರುಕ್ಮಿಣಿಯನ್ನು ಕೊಂದಾಗ ರುಕ್ಮಿಣಿಗೆ ಬಹಳ ಬೇಜಾರಾಯಿತು. ಅವಳನ್ನು ಸಮಾಧಾನ ಮಾಡಿದ್ರೆ ಬಲರಾಮನಿಗೆ ಸಿಟ್ಟು ಬರುತ್ತೆ. ನೋಡಿದ್ಯಾ, ಹೆಂಡತಿ ಕಡೆ ವಾಲಿದ್ದಾನೆ ಅಂತ. ಬಲರಾಮನಿಗೆ ಸಮಾಧಾನ ಮಾಡಿದರೆ ಹೋಗಲಿ ಬಿಡು ಅಣ್ಣ, ಆಗಿದ್ದಾಗೋಯ್ತು ಅಂದರೆ ಅವಳಿಗೆ ಸಿಟ್ಟು ಬರುತ್ತೆ. ನಮ್ಮಣ್ಣನನ್ನು ಸಾಯಿಸಿದ್ದಾನೆ, ನನ್ನ ಗಂಡನ ಅಣ್ಣ. ಆದರೆ ನನ್ನ ಗಂಡನ ಅಣ್ಣ ನನಗೆ ಸಪೋರ್ಟ್ ಮಾಡೋದೇ ಅವ್ರ ಅಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ. ಇಬ್ಬರ ಸ್ನೇಹವನ್ನು ಕಳ್ಕೊಳ್ಬಾರದು ಅಂತ ಹೇಳಿ ಕಿಂಚಿನ್ನೋವಾಚ ತತ್ವವಿತ್, ಏನನ್ನೂ ಕೃಷ್ಣ ಹೇಳಲಿಲ್ಲ ಅಂತ ಬರುತ್ತೆ. ಅದು ಬರೋದು ಎಲ್ಲಿ? 90ನೇ ಅಧ್ಯಾಯ ಆದಮೇಲೆ. ಅದರ ಸ್ಥಾನ ಇರೋದಲ್ಲಿ 70ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿದ್ದಾರೆ. ನಾವು ಪ್ರಿಂಟ್ ಮಾಡ್ಬೇಕಾದ್ರೆ ಸ್ಥಾನ ಬದಲಾಯಿಸೋದಲ್ಲ, ಅದಲ್ಲೇ ಇರಬೇಕು. ಅಂದರೆ ಆಚಾರ್ಯರು ಹಿಂದೆ ಮುಂದೆ ಮಾಡಿ ಹೇಳ್ತಾರೆ. ಅವರಿಗೆ ಎಲ್ಲವೂ ತಲೆಯಲ್ಲಿದೆ. ನಮ್ಮ ಥರ ಅವ್ರು ರೆಫರ್ ಮಾಡಬೇಕೇನು ಪುಸ್ತಕವನ್ನು? ಇಲ್ಲ. ಅದರಿಂದಾಗಿ ಅವರು ಹೇಳಿಬಿಡ್ತಾರಲ್ಲಿ. ಹೀಗಾಗಿ ತಾತ್ಪರ್ಯವನ್ನು ಹಾಗೇ ಉಳಿಸಿಕೊಂಡ್ರೆ ಸೊಗಸು. ಪ್ರಾಚೀನ ಪಾಠದ ಹಿನ್ನೆಲೆಯಲ್ಲಿ ಅದನ್ನು ಅಲ್ಲೇ ಇರಿಸಿಕೊಂಡ್ರೆ ಅದು ಸೊಗಸು. ಆಮೇಲೆ ಇನ್ಯಾವ ತಾತ್ಪರ್ಯವೂ ಇಲ್ಲ. ಆ ತಾತ್ಪರ್ಯವನ್ನು ಇಲ್ಲಿ ಹೇಳಬೇಕಾದ್ರೆ 20ನೇ ಅಧ್ಯಾಯದಲ್ಲಿ ಸೂರ್ಯ ಸೋಮ ಅಗ್ನಿ ವಾರೀರ ವಿಧಾತೃಚು ಯಥಾಕ್ರಮಂ ಅಂತ ಹೇಳುವಲ್ಲಿ ಅಂತರ್ಯಾಮಿ ಅಂತ ಹೇಗೆ ಚಿಂತನೆ ಮಾಡಬೇಕು ಅಂತ ಒಂದು. ಇನ್ನು ಸಲೋಕತ್ರಯಾಂತೆ ಪರಿತ ಈಶ್ವರೇಣ ವಿಹಿತೋ ಯಸ್ಮಾತ್ ಸೂರ್ಯಾದೀನಾಂ ಧ್ರುವಾಪವರ್ಗಾಣಾಂ ಜ್ಯೋತಿರ್ಗಣಾನಾಂ ಅಂತ ಹೇಳುವಲ್ಲಿ ಒಂದು. ಅದು ಚಲ್ಲಾಪಿಲ್ಲಿಯಾಗಿರುವ ಎಲ್ಲ ಭಾಗವತದ ಮೂಲವನ್ನು ಇಟ್ಟುಕೊಂಡು ನಾವು ಹೃದಯದಲ್ಲಿ ಆಚಾರ್ಯರ ತಾತ್ಪರ್ಯವನ್ನು ಧರಿಸಿ ಹೊರಗಡೆ ಆ ಶ್ಲೋಕಕ್ಕೆ ಅರ್ಥ ಹೇಳಬೇಕು. ಅಲ್ಲಿಗೆ 22ಧ್ಯಾಯ 22ನೇ ಅಧ್ಯಾಯ ಮುಗೀತು. ಈ 22ನೇ ಅಧ್ಯಾಯಕ್ಕೆ ತಾತ್ಪರ್ಯವೇ ಇಲ್ಲ. ತಾತ್ಪರ್ಯ 16ನೇ ಅಧ್ಯಾಯದಲ್ಲಿ ಬರೆದು ಬಿಟ್ಟಿದ್ದಾರೆ. ಅಂದರೆ 6 ಅಧ್ಯಾಯ ಹಿಂದೆ ಬರೆದಿದ್ದಾರೆ. ಅಧಸ್ತಾತ್ ಸವಿತು ಯೋಜನಾಯುತೆ ಸ್ವರ್ಭಾನು ನಕ್ಷತ್ರವಚ್ಚರತೀತ್ಯೇಕೆ ಯೋಸಾವಮರತ್ವಂ ಗ್ರಹತ್ವಂಚ ಅಲಭತ ಭಗವದನುಕಂಪಯ ಸ್ವಯಂ ಅಸುರಾಪಸದಃ ಸಂಹಿಕೇಯೋ ಹಿ ಅತದರ್ಹ ತಸ್ಯ ತಾತ ಜನ್ಮ ಕರ್ಮಾಣಿ ಚ ಉಪರಿಷ್ಟಾದ್ ವಕ್ಷ್ಯಾಮಃ. ಇನ್ನು ಮೇಲ್ಗಡೆಯ ಲೋಕದ ಸಮಾಚಾರ ಆಯಿತು, ಇನ್ನು ಕೆಳಗಡೆಯ ಲೋಕಕ್ಕೆ ಬನ್ನಿ ಅಂತಾರೆ. ಅಧಸ್ತಾತ್ ಸವಿತು ಯೋಜನಾಯುತೆ, ಸೂರ್ಯನಿಂದ 10,000 ಯೋಜನ ಕೆಳಗಡೆ ಇರುವ ಯೋಜನ ಅಂತ ಹೇಳಿದರೆ ನಮಗೆ ಲೆಕ್ಕ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟಿದ್ದೀವಿ. ಯಾರಿಗೂ ಲೆಕ್ಕ ಹೇಳಲಿಕ್ಕೆ ಬರಲ್ಲ. ಅದು ಆಚಾರ್ಯರೇ ಬಂದು ಹೇಳಬೇಕು, ಈಗಿನ ಲೆಕ್ಕ ಯಾವುದು, ಆಗಿನ ಲೆಕ್ಕ ಯಾವುದು ಅಂತ. ಯಾಕೆಂದರೆ ಅವರಲ್ವ ಹೇಳಿದ್ದು. ಸನವಾವರಣಂಡದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ. 9 ಆವರಣಗಳಿಂದ ಕೂಡಿರುವ ಈ ಬ್ರಹ್ಮಾಂಡವನ್ನು ಪ್ರತಿ ದಿವಸ ನೋಡ್ತಾನೆ ಇದ್ದೀನಿ, ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತಾನೆ. ನೋಡಿ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ವೇದವ್ಯಾಸರ ರೂಪವನ್ನು ನೋಡಿ ಇಷ್ಟೇ ಅಂತ ನನಗೆ ಅನಿಸೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಅವ್ರು ಹೇಳಬೇಕು, ಮತ್ತಿನ್ಯಾರಿಗೂ ಹೇಳಲಿಕ್ಕಾಗೋಲ್ಲ. ಮತ್ತು ಮಧ್ವರು
ಆಶ್ರಮ ತೆಗೆದುಕೊಂಡ ಹೊಸದರಲ್ಲಿ ಅಂದರೆ 1 ವರ್ಷದ ಒಳಗಡೆ, 1 ತಿಂಗಳಾದ ಕೂಡಲೇ 1 ತಿಂಗಳು 10 ದಿವಸ ಆದಾಗ ವಾಸುದೇವ ಅನ್ನುವ ಶ್ರೇಷ್ಠ ತಾರ್ಕಿಕನನ್ನು ಸೋಲಿಸಿದ್ರು. ಅದಾಗಿ ಕೆಲವು ದಿವಸಗಳಾದ ಮೇಲೆ ಅಂದರೆ 1 ವರ್ಷದ ಒಳಗಡೆಯೇ ಭಾಗವತದ ಪಾಠ ಆಗ್ತಾ ಇತ್ತು. ಅಚ್ಯುತ ಪ್ರಜ್ಞರು ಭಾಗವತಕ್ಕೆ ಅರ್ಥ ಹೇಳಬೇಕು. ಅಲ್ಲಿ ಸುತ್ತಲೂ ಕೂತಿದ್ದವರೆಲ್ಲ 4 ಜನ 4-5 ಜನ 4-5 ಪುಸ್ತಕಗಳನ್ನು ಇಟ್ಟುಕೊಂಡು ಭಾಗವತ ಶ್ಲೋಕಗಳನ್ನು ಓದಬೇಕು. ಅವರು ಹೇಳೋದು ಪಾಠ. ಆಚಾರ್ಯರು ಅಲ್ಲೇ ಇದ್ದರು, ಹೊಸ ಸ್ವಾಮಿಗಳವರು, ಪೂರ್ಣ ಪ್ರಜ್ಞರು. ಆಗ ತಾನೇ ಆಶ್ರಮ ತಗೊಂಡಿದ್ದಾರೆ, ತಗೊಂಡು ಕೇವಲ 8 ತಿಂಗಳಾಗಿದೆ ಅಂತ, 8-9 ತಿಂಗಳಾಗಿರಬಹುದು. ಆವಾಗ ಆಚಾರ್ಯರು ಹೇಳಿದ್ರು ಆ ಪಾಠ ಸರಿ ಅಂತ. ಓ, ವೇದವ್ಯಾಸರಿಗೆ ಸಮ್ಮತವಾದ ಆ ಪಾಠ ಅಂತ ನಿನಗೆ ಗೊತ್ತಾ? ಇಲ್ಲಿಯೇ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ವೇತ್ತ ಕೃತಿ ಸ್ಥಿತಿಂ ಯದಿ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ, ಇದೇ ಪಂಚಮ ಸ್ಕಂಧದಲ್ಲಿ ಹೇಳು ನೋಡೋಣ ಅಂದರು. ಆಚಾರ್ಯರು ಪಟ 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 ಸತಾವದಧ್ಯಾಯ ನಿಕಾಯಮಭ್ಯದಾತ್, ಅಧ್ಯಾಯ ಸಮೂಹವನ್ನೇ ಹೇಳಿಬಿಟ್ರು. ಅಂದರೆ ಯಾರಿಗೆ ಪಾಠದ ಬಗ್ಗೆ ಡೌಟ್ ಇರುತ್ತೆ ಅವರು ಸರ್ವಜ್ಞರಲ್ಲ. ಯಾಕೆಂದರೆ ವೇದವ್ಯಾಸರಂತೂ 2 ಬರೆದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ವೇದವ್ಯಾಸರು 2 ಪಾಠ ಬರೆದಿರಲ್ಲ. ನಮ್ಮಲ್ಲಿ ಆಚಾರ್ಯರನ್ನು ಬಿಟ್ಟು ಎಲ್ಲರಿಗೂ ಪಾಠದ ಬಗ್ಗೆ ಡೌಟ್ ಇದೆ. ಅಸ್ಮಿನ್ ಪಾಠೆ ಅಯಮರ್ಥ, ಅಸ್ಮಿನ್ ಪಾಠೆ ಅಯಮರ್ಥ ಅಂತ ಬರೀತಾರೆ. ನಾವು ಆ ಮಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ಪಾಪ ಅವರು ಆ ರೀತಿಯನ್ನು ಹೇಳ್ಕೊಂಡಿಲ್ಲ. ಆಚಾರ್ಯರೊಬ್ಬರೇ ಹೇಳಬಹುದು. ನಮಗೆ 1000 ಸಂದೇಹಗಳುಂಟು, ಅದನ್ನು ಹೇಳಬಹುದಾದವರು ಯಾರು? ಆಚಾರ್ಯರೊಬ್ಬರೇ ಹೇಳಬಲ್ಲರು, ಬೇರೆ ಯಾರೂ ಹೇಳಲಿಕ್ಕಾಗಲ್ಲ. ಅದರಿಂದಾಗಿ ಸರ್ವಜ್ಞ ಕಲ್ಪರು ಅಂತ ಹೇಳಿ ಎಲ್ಲರನ್ನು ಉತ್ಪ್ರೇಕ್ಷೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಎಲ್ಲರೂ ಸರ್ವಜ್ಞ ಕಲ್ಪರಾದರೆ ಆಚಾರ್ಯನ ಹಾಗಾದರೆ ಎಚ್ಚರದಿಂದ ನಾವು ಮಾತನಾಡಬೇಕು, ಬಹಳ ಎಚ್ಚರದಿಂದ. ಎಲ್ಲರಲ್ಲಿ ಸಮಾನವಾದ ಭಕ್ತಿ ಅಂತೂ ಇಡಲಿಕ್ಕಾಗಲ್ಲ, ಇಡಬಾರ್ದು. ಅದರಿಂದಾಗಿ ಯೋಜನಾ ಅಂತಂದರೆ ಅವರೇ ಬಂದು ಹೇಳಬೇಕು. ಸ್ವರ್ಭಾನು ನಕ್ಷತ್ರವಚ್ಚರತೀತ್ಯೇಕೆ. ಸ್ವರ್ಭಾನು ಅಂದರೆ ರಾಹು. ರಾಹು ನಕ್ಷತ್ರದಂತೆ ಓಡಾಡ್ತಾ ಇದ್ದಾನೆ. ಅವನು ಅಮರತ್ವವನ್ನು ಪಡೆದ. ಅವನ ಗಂಟ್ಲಿನಲ್ಲಿ ಇಳಿತು, ದೇಹಕ್ಕೆ ತಲುಪಲಿಲ್ಲ. ಅದರಿಂದಾಗಿ ಅವನ ಶಿರಸ್ತು ತಸ್ಯ ಗ್ರಹತಾಮವಾಪ ಅಂತ ಆಚಾರ್ಯರ ನಿರ್ಣಯ. ಅವನಿಗೆ ತಲೆ ಮಾತ್ರ ಇರೋದು, ಉಳಿದದ್ದೇನೂ ಇಲ್ಲ. ಆ ಶಿರವೇ ಗ್ರಹ ಆಯಿತು. ಸುರೈ ಸಮಾವಿಷ್ಟ ಮಥೋ ಸಬಾಹು. ತಲೆ ಇದೆ, ಈ ತೋಳಿದೆ, ಉಳಿದ ದೇಹ ಇಲ್ಲ. ಕ್ಷಿಪ್ತ ಕಬಂಧೋಸ್ಯ ಶುಭೋದ ಸಾಗರೇ. ಆ ಸಮುದ್ರವನ್ನು ಕಡಿದ್ರಲ್ಲ, ಆ ಜಾಗದಲ್ಲಿ ಬಿದ್ದಿದೆ ಅದು ಅವನ ಕಬಂಧ. ಅವನು ದೇವರ ಅನುಕಂಪೆಯಿಂದ ಅಮರತ್ವವನ್ನು ಹೊಂದಿದ, ಗ್ರಹತ್ವವನ್ನು ಹೊಂದಿದ. ಅಮೃತವನ್ನು ಪಾನ ಮಾಡಿದ ಕೂಡಲೇ ಮರಣ ಇಲ್ಲದೆ ಆಗೋಲ್ಲ, ದೀರ್ಘಕಾಲ ಬದುಕ್ತಾರಷ್ಟೇ. ಅದನ್ನೇ ಅಮರ ಅಂತ ಕರೆಯೋದು. ಅಮರ ಅಂದರೆ ಸಾಯದವರು ಅಂತ ಅರ್ಥ ಅಲ್ಲ. ಯಾಕೆಂದರೆ ಕಲ್ಪಾಂತದಲ್ಲಿ ವಾಯುರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ ಅಂತ ಉಪನಿಷತ್ತು. ಮುಖ್ಯ ಪ್ರಾಣನೂ ಕೂಡ ಈ ಶರೀರದಿಂದ ಒಮ್ಮೆ ನಿರ್ಗಮಿಸುತ್ತಾನೆ, ಅಂದರೆ ಅವನ ಶರೀರದಿಂದ ಒಮ್ಮೆ ನಿರ್ಗಮಿಸ್ತಾನೆ. ಅಂತಹ ದೇವರು ಅಂದರೆ ಅಮರ ಅಂದರೆ ಏನರ್ಥ? ಬಹಳ ಕಾಲ ಬದುಕ್ತಾರೆ ಅಂತಲೇ ವಿನಃ ಸಾವು ಇರದವರು ಅಂತ ಅಲ್ಲ. ಗ್ರಹತ್ವವನ್ನು ಹೊಂದಿದ ಅಸುರ ಅಪಶದ. ಅಸುರರಲ್ಲಿ ಅವನು ಕನಿಷ್ಠ, ಸಿಂಹಿಕೆಯ ಮಗ. ಅವನ ಹುಟ್ಟು, ಕರ್ಮ ಮೊದಲಾದವುಗಳನ್ನು ಉಪರಿಷ್ಟಾಧ್ವಕ್ಷಾಮಹ ಮುಂದೆ ಹೇಳ್ತೇವೆ. ಮುಂದೆ ಅಂದರೆ ಅಷ್ಟಮ ಸ್ಕಂಧದಲ್ಲಿ ಹೇಳ್ತೇವೆ.
ಯದಸ್ತರಣೇರ್ ಮಂಡಲಂ ತದ್ವಿಸ್ತರತೋ ಯೋಜನಾಯುತಮಾಚಕ್ಷತೆ 12 ಸೋಮಸ್ಯ 13 ರಾಹೋ ಯಪ್ ಪರ್ವಣಿ ಪರ್ವಣಿ ತದ್ವ್ಯವಧಾನಕೃದ್ವೈರಾನುಬಂಧಾತ್ ಸೂರ್ಯಚಂದ್ರಮಸೌ ಅಭಿಧಾವತಿ. ಅವನೇನು ಮಾಡ್ತಾನೆ, ಪ್ರತಿ ಪರ್ವದಲ್ಲಿ ಸೂರ್ಯ ಚಂದ್ರಮರಸರನ್ನು ಕುರಿತು, ಸೂರ್ಯ ಹಾಗೂ ಚಂದ್ರಮರನ್ನು ಕುರಿತು ಓಡಿ ಬರ್ತಾನೆ. ಅಂದರೆ ಅದು ಆಸ್ಟ್ರಾನಮಿಕಲ್ ಈವೆಂಟ್ ಅಂತ ನಮಗೆ ಕಾಣೋ ಹಾಗಿಲ್ಲ. ಅದು ಆ ಆಸ್ಟ್ರಾನಮಿಕಲ್ ಈವೆಂಟಿನ ಹಿಂದೆ ಏನು ಇಂಟೆನ್ಷನ್ ಇದೆ ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಏನು ಹೇಳ್ತೇವೆ, ಓ ಹಿಂದೂಗಳು ಹೇಳ್ತಾರೆ ರಾಹು ಸೂರ್ಯಚಂದ್ರರನ್ನು ನುಂಗ್ಲಿಕ್ಕೆ ಬರ್ತಾನೆ, ಪರಮಾತ್ಮನ ಚಕ್ರ ಬರುತ್ತೆ, ಎಲ್ಲಿ ಕಾಣೋದೇ ಇಲ್ಲ, ನೋಡ್ತಾ ಇದ್ದೀವಿ ದೂರದರ್ಶಕಗಳಿಂದ ಅಂತಾರೆ. ಅದು ಈವೆಂಟು ಅಂತ ಹೇಳಲಿಲ್ಲ. ಆ ಯಾವುದೇ ಈವೆಂಟಿನ ಹಿಂದೆ ಒಂದು ಇಂಟೆನ್ಷನ್ ಇರುತ್ತೆ ಜಗತ್ತಿನಲ್ಲಿ, ಅದು ನಮಗೆ ಗೊತ್ತಿಲ್ಲ. ಅದನ್ನು ಹೇಳ್ತಾ ಇರೋದಿಲ್ಲಿ. ಇದನ್ನು ನಿಮಗೆ ಆಶ್ಚರ್ಯ ಆಗಬಹುದು, ಈ ವೈಚಾರಿಕರು ಏನು ನಿರಾಕರಣೆ ಮಾಡ್ತಾ ಇಲ್ಲ. ವೈಚಾರಿಕರು ಮಾತ್ರ ಅಲ್ಲ ನಿರಾಕರಣೆ ಮಾಡಿದ್ದು, ಅನೇಕ ಜನ ಜ್ಯೋತಿಷ್ಕರು ಇದನ್ನು ನಿರಾಕರಣೆ ಮಾಡಿ ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಇಲ್ಲ, ಸೂರ್ಯ ಹಾಗೂ ಚಂದ್ರನ ನುಂಗ್ಲಿಕ್ಕೆ ರಾಹು ಬರೋದಲ್ಲ, ಅದು ಸದಾಚಾರ ಮಾಡಲಿಕ್ಕೆ ಒಂದು ಅರ್ಥವಾದ ಅಷ್ಟೇ ಅಂತ. ಸದ್ಯ ಅವರು ಅಷ್ಟನ್ನಾದರೂ ಬರೆದಿದ್ದಾರೆ. ನಿಮಗೆ ಬ್ರಹ್ಮಗುಪ್ತನ ಒಂದು ಉಲ್ಲೇಖವನ್ನು ಕೊಡಬೇಕು. ಸೂರ್ಯ ಅಗ್ನಿಮಯೋ ಗೋಳೋಂಬುಮಯಶ್ಚಂದ್ರ ಅಂತ ಹೇಳಿ ಮಹಾಸಂಹಿತಾದಲ್ಲಿ ಇರೋದು. ಚಂದ್ರ ಅಂದರೆ ತಣ್ಣಗಿರುವ ಒಂದು ಗೋಳ, ಸೂರ್ಯ ಅಗ್ನಿಮಯೋ ಗೋಳ. ಆ ಅಗ್ನಿಯನ್ನು ಈಗ ಹೀಲಿಯಂ ಅಂತ ಕರೀತಾರೆ. ಹೀಗಾಗಿ ಅವತ್ತೂ ಕೂಡ ಇತ್ತು, ಆದರೆ ಇಷ್ಟು ಕಠಿಣವಾಗಿ ಇರಲಿಲ್ಲ. ಹೋಗಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ ಅಂತೆಲ್ಲ ಇರಲಿಲ್ಲ. ಇಂದ್ರಿಯ ನಿಗ್ರಹಕ್ಕೆ ಕೊಡುವ ಬೆಲೆ. ಗ್ರಹಣ ಬಂದಾಗ ಇಂದ್ರಿಯ ನಿಗ್ರಹದಿಂದ ಇರಿ ಅಂತ ಹೇಳಿ ಇದೊಂದು ಜಪ ಮಾಡಿ ಪುಣ್ಯಕಾಲ. ಹಾಗೆ ನೋಡಿ, ಅವಾಗ ಸುದರ್ಶನ ಅನ್ನುವ ಪರಮಾತ್ಮನ ಚಕ್ರ ಬರುತ್ತೆ. ತನ್ನಿಶಾಮ್ಯ ಉಭಯತ್ರಾಪಿ ಭಗವತಾ ರಕ್ಷಣಾಯ ಪ್ರಯುಕ್ತಂ ಸುದರ್ಶನಂ ನಾಮ ಭಾಗವತಂ ಚಕ್ರಂ ದುರ್ವಿಷಹಂ ಪರಿವರ್ತಮಾನಂ ಅಭ್ಯವಸ್ಥಿತಃ ಮುಹೂರ್ತಂ ಉದ್ವಿಜಮಾನಃ ಚಕಿತ ಹೃದಯ ಆರಾದೇವ ನಿವರ್ತತೆ ತದುಪರಾಗ ವದಂತ ಇತಿ ಲೋಕಾಃ. ಪರಮಾತ್ಮನ ಚಕ್ರ ಗರಗರನೆ ಬರುತ್ತೆ. ಬಹಳ ದೂರದಿಂದಲೇ ಇವನು ನೋಡ್ತಾನೆ. ಹತ್ತಿರ ಏನು ಬರ್ತಾನೆ ಅಂತ ಹೇಳಿಲ್ಲ, ನುಂಗ್ತಾನೆ ಅಂತ ಹೇಳಲಿಲ್ಲ, ನುಂಗ್ಲಿಕ್ಕೆ ಬರ್ತಾನೆ. ನುಂಗ್ಲಿಕ್ಕೆ ಬಂದು ಚಕ್ರವನ್ನು ನೋಡಿ ಉದ್ವಿಗ್ನ ಹೃದಯನಾಗಿ ವಾಪಸ್ ಹೋಗ್ತಾನೆ. ಆ ಚಕ್ರ ಬರುವ ಕಾಲ ಅಂತ ಹೇಳಿ ನಾವು ಚಿಂತನೆ ಮಾಡೋದು. ಮತ್ತು ನಾವು ನೋಡಬೇಕಾದದ್ದು, ಚಕ್ರಕ್ಕೆ 2-3 ಆಯಾಮಗಳಿದೆ. ಒಂದು ಸ್ವಯಂ ದುರ್ಗಾದೇವಿ ಚಕ್ರ, ಅಂದರೆ ತಮೋಗುಣ. ದೇವರು ಜನರನ್ನು ಅವರ ತಮೋಗುಣದಿಂದ ಅವರನ್ನೇ ಸಂಹಾರ ಮಾಡ್ತಾನೆ, ಇದು ಒಂದರ್ಥ. ಇನ್ನೊಂದು ಚಕ್ರ ಅಂತಂದರೆ ಕಾಲದಿಂದ ಅನೇಕ ಬಂಧಗಳು ಶಿಥಿಲವಾಗ್ತದೆ. ಹೀಗಾಗಿ ಸುದರ್ಶನ ಚಕ್ರ ಅನ್ನೋದು ಕಾಲಕ್ಕೆ ಸಂಕೇತ. ಏಕೆಂದರೆ ಕಾಲಾಭಿಮಾನಿಯಾದ ಲಕ್ಷ್ಮೀದೇವಿಯೇ, ವಿಶೇಷತಃ ದುರ್ಗಾದೇವಿ ಆ ಚಕ್ರದಕ್ಕೆ ಅಭಿಮಾನಿನಿ. ಯಸ್ಯ ಕರಾಳೋಳಂ ಚಕ್ರಂ ಕಾಳಪ್ಪರಸ್ಸಹಿ ಕರಾಳೋಳಂ ಯಸ್ಯ ಗದಾಪವಮಾನಃ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನಃ ಅಂತ ಹೇಳಿದ್ದಾರೆ ಆಚಾರ್ಯರು. ಅದರಿಂದಾಗಿ ಕಾಲ ಅಂತಂದರೆ ದುರ್ಗೆಯಿಂದ ಅಭಿಮನ್ಯಮಾನವಾದದ್ದು. ಆ ದುರ್ಗೆಯಿಂದ ಅಭಿಮನ್ಯಮಾನವಾದ ಕಾಲ ಅಂತ ಹೇಳಿದರೆ ಕಾಲದಿಂದಲೇ ನಾವು ಸಾಯ್ತೇವೆ. ದೇವರು ಚಕ್ರಪ್ರಯೋಗ ಮಾಡಿ ಶತ್ರುಗಳನ್ನು ಕೊಲ್ಲೋದು ಅಂದ್ರೇನು? ಕಾಲ ಕಳೀತಾ ಇದ್ದ ಹಾಗೆ ಶಿಥಿಲಾವಯವರಾಗಿ ಹೊರಟು ಹೋಗೋದು ಅಂತ ಅರ್ಥ. ಇನ್ನು ಕಾಲ ಅಂದರೆ ಕಾಮ, ಮನ್ಮಥ ಅಭಿಮಾನಿ. ನಮ್ಮ ಬಯಕೆಯಿಂದಲೇ ನಾವೊಮ್ಮೆ ಸಾಯ್ತೇವೆ ಅಂದರೆ ಚಕ್ರ ಅಂತಂದರೆ ಅವನು ಹಿಂಗೆ ಇಟ್ಕೊಂಡು, ಅದು ಹೀಗಲ್ಲ, ಅದು ಹೀಗಿಟ್ಕೊಳ್ಳೋದು.
ಪಾಪ ಈ ಫಿಲಮ್ನವ್ರಿಗೆಲ್ಲ ಅವ್ಯವಸ್ಥೆ ಇಲ್ಲಿದೆಯಲ್ಲ, ಹೆಂಗೆ ಇಲ್ಲೇ ಕತ್ತರಿಸೋಗ್ಬಿಟ್ರೆ ಅದಕ್ಕೆ ಒಂದು ಅಪ್ಲಿಫ್ಟ್ ಸಿಂಕ್ ಮೇಲ್ಗಡೆ ಇರುತ್ತೆ, ಆಮೇಲೆ ಹಿಂಗೆ ಹೋಗುತ್ತೆ. ಎಲ್ಲ ಏನೇನೋ ಕಲ್ಪನೆಗಳು. ಹಾಗಲ್ಲ, ಬಹಳ ದೊಡ್ಡ ಚಕ್ರ ಅಂದರೆ ದೊಡ್ಡದು, ಅದನ್ನು ಹಿಂಗೆ ತೆಗೆದು ಹಿಂಗೆ ಎಸೆಯೋದು, ಹಾಗೇ ಇರೋದು ಅದು. ಇರಲಿ, ಯಾಕೆ ಹೇಳಿದ್ದು ಅಂತಂದರೆ ಪರಮಾತ್ಮನ ಚಕ್ರ ಬರುತ್ತೆ, ಅದರಿಂದಾಗಿ ಅದು ಪುಣ್ಯಕಾಲ. ನಮಗೆ ಹಾಗೆ ಅನುಸಂಧಾನ ಇರಬೇಕ್ರಿ. ಇದಾಯ್ತು. ತಥೋಧಸ್ಥಾತ್ ಸಿದ್ಧಚಾರಣ ವಿದ್ಯಾಧರಾಣಾಂ ಸದನಾನಿ ತಾವನ್ಮಾತ್ರ ಏವ. ಅದನ್ನು ಉಪರಾಗ ಹೇಳಿದರೆ ಗ್ರಹಣ ಎಂದು ಹೇಳುತ್ತಾರೆ. ಸಂಸ್ಕೃತದಲ್ಲಿ ಉಪರಾಗ ಅಂತಲೂ ಹೇಳ್ತಾರೆ ಗ್ರಹಣವನ್ನು. ಇದನ್ನು ಜಗತ್ತಿನ ಬೇರೆ ಬೇರೆ ಜನ ಎಲ್ಲ ಏನೇನೋ ಆಚರಣೆ ಮಾಡ್ತಾರೆ. ಕೆಲವರು ಗ್ರಹಣ ಇರೋ ತನಕ ಜಾಗಂಟೆ ಹೊಡಿತಾ ಇರ್ತಾರೆ. ಬೇರೆ ಬೇರೆ ದೇಶದಲ್ಲಿ ನಾನು ಹೇಳ್ತಾ ಇರೋದು, ಭಾರತದಲ್ಲಿ ಮಾತ್ರ ಅಲ್ಲ. ಭಾರತದಲ್ಲಿ ಸ್ನಾನ ಮಾಡೋದು, ಜಪ ಮಾಡೋದು ಇರುತ್ತೆ. ಗ್ರಹಣದಲ್ಲಿ ಸ್ನಾನ ಜಪ ಅಷ್ಟೇ ಇರೋದು. ಗ್ರಹಣ ಆದಮೇಲೆ ಶ್ರಾದ್ದ ಮಾಡಲಿಕ್ಕಿಲ್ಲ. ರಾತ್ರಿ ಅವತ್ತು ಏನಾದರೂ ಶ್ರಾದ್ದ ಇತ್ತು ಅಂತಂದರೆ ಗ್ರಹಣ ಆದಮೇಲೆ ಶ್ರಾದ್ದ ಮಾಡಲಿಕ್ಕಿಲ್ಲ. ರಾತ್ರಿ ಶ್ರಾದ್ದ ಮಾಡೋದು ಅತ್ಯಂತ ಅನ್ಯಾಯ, ಅಸಂಬದ್ಧ, ಅಸಂಗತ. ರಾತ್ರಿ ಶ್ರಾದ್ದ ಮಾಡಬಾರದು. ಯಾರಾದ್ರ ಮೇಲೆ ಸಿಟ್ಟಿದ್ರೆ ಮಾತ್ರ ಅಭಿಚಾರವೇ. ರಾತ್ರಿ ಶ್ರಾದ್ದ ಅಂದರೆ ಅಭಿಚಾರ ಅದು. ಹೀಗಾಗಿ ಬೇಕಾದ್ರೆ ಮಾರನೇ ದಿವಸ ಮಾಡಬಹುದು, ಅದೇ ತಿಥಿ ಮುಂದಿನ ಪಕ್ಷದಲ್ಲಿ ಮಾಡಬಹುದು. ಶಾಸ್ತ್ರ ಹೀಗೆ ಅವಕಾಶ ಕೊಡುತ್ತೆ. ಆದರೆ ಕೆಲವರು ಗ್ರಹಣ ಮುಗಿದ ಮೇಲೆ ಶ್ರಾದ್ದ ಮಾಡ್ತಾರೆ. ಬೆಳಗ್ಗೆನೇ ಆಗಿಬಿಟ್ರೆ ಏನು ತೊಂದರೆ ಇಲ್ಲ, ಮಾಡಬಹುದು. ಇವಾಗ ಬೆಳಗ್ಗೆ ಸೂರ್ಯಗ್ರಹಣ ಆಗಿರುತ್ತೆ, 10 ಗಂಟೆಗೋ ಏನೋ ಮೋಕ್ಷ, ಅದಾದಮೇಲೆ ಶ್ರಾದ್ದ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಉಪರಾಗ ಅಂತ ಬಂತಲ್ಲ, ಅದರ ಮೂಲಕವಾಗಿ ಹೇಳ್ತಾ ಇದ್ದದ್ದು. ಕೆಲವೊಮ್ಮೆ ಧರ್ಮಶಾಸ್ತ್ರವನ್ನು ನೀವು ಕಾಮನ್ ಸೆನ್ಸಿನಿಂದಲೂ ನೋಡಬೇಕಾಗುತ್ತೆ. ಅಲ್ಲಿ ಹಾಗೆ ಗೆರೆ ಹಾಕಿದ ಹಾಗೆ ಮಾಡೋದು ಬೇಕಿಲ್ಲ. ತಥೋಧಸ್ಥಾತ್ ಸಿದ್ಧಚಾರಣ ವಿದ್ಯಾಧರಾಣಾಂ ತದನಾನಿ ತಾವನ್ಮಾತ್ರ ಏವ. ಅಲ್ಲಿಂದ ಕೆಳಗಡೆ ಹೋದರೆ, ಸ್ವರ್ಭಾನುಮಂಡಲಕ್ಕಿಂತ ಕೆಳಗಡೆ ಹೋದರೆ ಸಿದ್ಧರು, ಚಾರಣರು, ವಿದ್ಯಾಧರರು ಅವರ ಮನೆ ಇರುತ್ತದೆ. ತತಃ ಅಧಸ್ತಾತ್, ಅಲ್ಲಿಂದ ಕೆಳಗಡೆ ಯಕ್ಷ, ಪಿಶಾಚ, ಭೂತ, ಪ್ರೇತ ಈ ಗಣಗಳ ವಿಹಾರಾಜಿರಂ, ವಿಹಾರದ ನೆಲೆಯಾದ ಅಂತರಿಕ್ಷ. ಅಲ್ಲಿ ಗಾಳಿಯು ಬೀಸೋದು ಕಾಣುತ್ತೆ, ಮೇಘಗಳು ಉಪಲಬ್ಧಿ. ತಥೋಧಸ್ತಾತ್ ಶತಯೋಜನಾಂತರೇ ಚ ಎಂ ಪೃಥ್ವಿ. ಆಮೇಲೆ ಅದ್ರ ಕೆಳಗಡೆ ಭೂಮಿ. ಯಾವದ್ ಹಂಸ ಭಾಸ ಶೇನ ಸುಪರ್ಣಾದಯ ಪತತ್ರಿ ಪ್ರವರಾಹ ಉತ್ಪತ್ತಂತಿ. ಇಲ್ಲಿ 6-7 ಲೇಯರ್ ಇದೆ ಆಕಾಶದಲ್ಲಿಯೇ. ಅಂದರೆ ಈ ಲೇಯರು ಅಲ್ಲಿ ಮೂರ್ತವಾಗಲ್ಲ ಇರೋದು. ಪಕ್ಷಿಯಿಂದ ಶುರು ಮಾಡಿಕೊಂಡು ಅತ್ಯಂತ ಎತ್ತರ ಏರುವ ಹಂಸದ ತನಕ 7 ಲೆವೆಲ್ಗಳಿದೆ. ಅದನ್ನೇ ಲೇಯರ್ಸ್ ಅಂತ ಅನ್ನೋದು. ಅಂದರೆ ಹೀಗೆ ಯಾರು ಕೊರೆದು ಕೂತಿಲ್ಲ. ಇದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಯಾವ್ಯಾವ ಲೆವೆಲಲ್ಲಿ ಹಾರ್ತವೆ ಯಾವ್ಯಾವ ಜೀವಿಗಳು ಅಂತ ಒಂದು ನೋಟ್ ಬರುತ್ತೆ, ಅಲ್ಲಿ ಹೇಳಿದ್ದಾರೆ. ಅದನ್ನು ಭಾಗವತವು ಒಪ್ಪಿದೆ. ಯಾವದ ಹಂಸ ಭಾಷ ಶೇನ ಸುಪರ್ಣಾದಯ. ಹಂಸ, ಭಾಸ, ಶೇನ ಅಂದರೆ ಗಿಡುಗ, ಸುಪರ್ಣ ಅಂತಂದರೆ ಗರುಡ. ಇವರು ಪುಟ್ಟ ಪಕ್ಷಿಯಿಂದ ಇಟ್ಟುಕೊಂಡು ದೊಡ್ಡ ಹಂಸದ ತನಕ ಈ ಲೇಯರ್ಸ್ಗಳು ಇವೆ. ಅಂದರೆ ಅದು ಕಣ್ಣಿಗೆ ಕಾಣಲ್ಲ, ಅವುಗಳು ಹಾರೋ ಲೆವೆಲ್ ಹಾಗೆ ಅಂತ. ಅದಾದ ಮೇಲೆ ಭೂಮಿ. ಇತ್ಯುಪವರ್ಣಿತಂ ಭೂಮೇ ಯಥಾ ಸನ್ನಿವೇಶ ಮಮಸ್ಥಾನಂ. ಇದು ಭೂಮಿಯ ತನಕ ಹೇಳಿದ್ವಿ. ಅಲ್ಲಿಂದ ಹಿಡಿದು ಮೇಲ್ಗಡೆಯಿಂದ ಹಿಡಿದು ಇಲ್ಲಿಯ ತನಕ ಒಮ್ಮೆ ಬಂದ್ವಿ. ಧ್ರುವಮಂಡಲದಿಂದ ಹಿಡಿದುಕೊಂಡು ಭೂಮಿಯವರೆಗೆ ಏನು ಅಂತರ ಇದೆ ನಾವು ತಿಳಿಯಬೇಕಾದದ್ದು. ಸಾಮಾನ್ಯ ಏನು ವಿಶೇಷ ಕಣ್ಣು ಬಂದಾಗ ನೋಡ್ಕೊಳ್ಳೋಣ, ಒಳಗಣ್ಣು ಇತ್ಯಾದಿಗಳು ಬಂದಾಗ ನೋಡಿಕೊಂಡ್ರೆ ಆಯಿತು. ಅವನೇರಪ್ಯಧಸ್ತಾತ್ ಸಪ್ತಭೂವಿವರಾಹ. ಇದೆಲ್ಲ ಏನಂದರೆ ನೀವು ಬೇರೆ ಬೇರೆ ಪುರಾಣಗಳಲ್ಲಿ ನೋಡಿದಾಗ ಮಹಾಸಂಹಿತ, ಶಿವತತ್ವ ರತ್ನಾಕರ, ಆಮೇಲೆ
ಅಂದರೆ ಕರ್ನಾಟಕದಲ್ಲಿ ಎರಡು ಇದು ಏನು ವಿಶ್ವಕೋಶ ಇದೆ. ಸಂಸ್ಕೃತದಲ್ಲಿ ಎರಡು ವಿಶ್ವಕೋಶ ಇದೆ, ಎರಡೂ ಕೂಡ ಕರ್ನಾಟಕ ಮೂಲದ್ದು. ಮಾನಸೋಲ್ಲಾಸ, ಶಿವತತ್ವ ರತ್ನಾಕರ ಅಂತ ಎರಡು. ಇದು ಎಲ್ಲ ಬ್ರಾಹ್ಮಣರು ಬರೆದಿದ್ದಲ್ಲ. ನಿಮ್ಗೆ ಆಶ್ಚರ್ಯ ಆಗಬಹುದು. ಮಾನಸೋಲ್ಲಾಸವನ್ನು ಮತ್ತು ಶಿವತತ್ವ ರತ್ನಾಕರ ಎರಡೂ ಕೂಡ ಬ್ರಾಹ್ಮಣರು ಬರೆದಿದ್ದಲ್ಲವೇ ಅಲ್ಲ. ಅವರು ಅದರಲ್ಲಿ ಹೇಳ್ತಾರೆ, ನಾವು ಅನೇಕ ಸಂಗತಿಗಳನ್ನು ನೋಡಿ ಬರೆದಿದ್ದೇವೆ ಅಂತ. ಆ ಶಿವತತ್ವ ರತ್ನಾಕರ ಒಮ್ಮೆ ನೋಡಿದ್ರೆ ನೀವು, ಮತ್ತು ಸಂಸ್ಕೃತದಲ್ಲಿ ವೇದಾಂತ ಬಿಟ್ಟು ಬೇರೆ ಗ್ರಂಥವೇ ಇಲ್ಲ ಅಂತ ಬಹಳ ಜನ ಅಂದ್ಕೊಂಡು ಬಿಟ್ಟಿದ್ದಾರೆ. ನಾವು ಇಲ್ಲಿಗೆ ನಿಲ್ಲಿಸೋಣ, 4 ಮತ್ತು 6ನೇ ಗದ್ಯದಲ್ಲಿ ನಿಲ್ಲಿಸೋಣ. 7ರಿಂದ ನಾಳೆ ಮಾಡೋಣ. ಪ್ರಾಯ ನಾಳೆ ಮುಂದುವರಿಯುತ್ತೆ. ಪ್ರಾಯ ನಾಳೆ ಮುಗಿದ್ರೂ ಮುಗಿಬಹುದು, ಅಥವಾ ಇನ್ನೊಂದು ದಿವಸ ತಡ ಆಗಬಹುದು. ಅದನ್ನು ಬೇಕಾದ್ರೆ ಇರಲಿ, ಇದನ್ನು ನೋಡೋಣ. ಸಾಮಾನ್ಯ ಸಂಸ್ಕೃತದಲ್ಲಿ ಎಲ್ಲರೂ ಕೂಡ ಏನಂದರೆ ವೇದಾಂತ ತರ್ಕ ಬಿಟ್ಟು ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಅಲ್ಲ. ನಮ್ಮ ಪಂಡಿತರಿಗೂ ಅದೇ ಭ್ರಮೆ ಇದೆ. ಏನು ಮಾತಾಡೋದು ಅಲ್ಲ, ಹಾಗಿಲ್ಲ ಅದು ವಸ್ತುತಃ. ಕೃಷ್ಯಾಯುರ್ವೇದ ಇದೆ, ಅಶ್ವಾಯುರ್ವೇದ ಇದೆ, ಗಜಾಯುರ್ವೇದ ಇದೆ, ವೃಕ್ಷಾಯುರ್ವೇದ ಇದೆ ರೀ, ಕೃಷಿ ಪಾರಾಶರ ಇದೆ. ಹಾಗೆ ಬೇಕಾಷ್ಟು ಇದು ಯಾರು ಬ್ರಾಹ್ಮಣರು ಬರೆದಿದ್ದಲ್ಲ, ಬೇರೆ ಬೇರೆಯವರು ಬರೆದಿದ್ದಾರೆ. ಅಂದರೆ ಸಂಸ್ಕೃತ ಅವತ್ತೆಲ್ಲರೂ ಮಾತನಾಡುವಂಥದ್ದಾಗಿತ್ತು. ನಾವೇನು ಯಾರಿಗೂ ಪ್ರತಿಬಂಧಿಸಿಲ್ಲ. ಆಮೇಲೆ ಏನೋ ಕಾರಣಗಳಿಂದ ಇವ್ರಿಗೂ ಭ್ರಮೆ, ಸಂಸ್ಕೃತ ಅಂದರೆ ವೇದಾಂತ ಮಾತ್ರ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಾವೇನು ಮಾಡೋಣ? ಇವರ ತಪ್ಪನ್ನು ಹಿಂದಿನವ್ರ ಮೇಲೆ ಹಾಕೋದು ಬೇಡ. ಮಾಡಿದ್ರು ಎಲ್ಲರೂ ಕೂಡ ಸಂಸ್ಕೃತ ಬೇಕಾದ ಹಾಗೆ ಇದನ್ನು ಕೊಟ್ಟಿದ್ದರು, ಅವಕಾಶಗಳನ್ನೆಲ್ಲ ಕೊಟ್ಟಿದ್ದರು. ಬೇಕಾಷ್ಟು ಗ್ರಂಥಗಳು ಇವೆ. ಅದರೆಲ್ಲದರ ನೋಟದಿಂದ ಭಾಗವತದ್ದು ಇನ್ನೊಂದು ಕೆಲವು ಆಯಾಮಗಳಿವೆ. ಅದನ್ನು ಇನ್ಯಾವಾಗಾದರೂ ನೋಡೋಣ. ಸದ್ಯಕ್ಕೆ ಇಷ್ಟು 4ರಿಂದ 6. ಕೃಷ್ಣಾರ್ಪಣಮಸ್ತು. ಬೃಹತ್ ಸಂಹಿತೆಯಲ್ಲಿಯೂ ಇದೆ. ಬೃಹತ್ ಸಂಹಿತೆಯಲ್ಲಿ ಈ ಅಂದರೆ ಶಕುನ ಮೊದಲಾದವುಗಳು ಇದೆ, ಮೋಡದ ಬಣ್ಣಗಳ ಮೇಲೆ ಇದೆ, ಕಾಗೆಯ ಕೂಗಿನ ಮೇಲೆ ಇದೆ, ಬೇರೆ ಬೇರೆ ಇದೆ. ನೋಡುವ.